ನಮಸ್ಕಾರ ಸ್ನೇಹಿತರೆ, ನನ್ನ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನಾನು ಇವತ್ತು KSRTC ಮತ್ತು ವಾಯುವ್ಯ ಕರ್ನಾಟಕದಲ್ಲಿ ಏನು ನಡೀತಾ ಇದೆ ಚಾಲಕ ಕಮ್ ನಿರ್ವಾಹಕ ಹುದ್ದೆಗೆ ಸಂಬಂಧಪಟ್ಟ ಹಾಗೆ ಎಲ್ಲರೂ ಟ್ರ್ಯಾಕ್ ಟೆಸ್ಟ್ ಎಲ್ಲ ತೊಗೊಂಡಿರ್ತೀರ. ಟ್ರ್ಯಾಕ್ ಟೆಸ್ಟ್ ಆಗಿದ್ಮೇಲೆ ನಿಮಗೆ 4 ಮಾರ್ಕ್ಸಿಂದು ರಸ್ತೆ ಸಂಚಾರಿ ಸಿಗ್ನಲ್ದು ಕೂಡ ನಿಮಗೆ ಟೆಸ್ಟ್ ಇರುತ್ತೆ. ಅದು 4 ನಂಬರ್ ಇರುತ್ತೆ. ಆ ಒಂದು 4 ನಂಬರು ನೀವು ಯಾವುದೇ ಕಾರಣಕ್ಕೂ ಮಿಸ್ ಮಾಡದೆ 4ಕ್ಕೆ 4 ನಂಬರ್ ತಗೊಳ್ಳಿ ಎನ್ನುವಗೋಸ್ಕರ ನಾನು ಹಲವಾರು ರಸ್ತೆ ಸಂಚಾರಿ ಸಿಗ್ನಲ್ಗಳದ್ದು ವಿಡಿಯೋ ಕೂಡ ಮಾಡಿದ್ದೀನಿ. ಈಗೊಂದು ವಿಡಿಯೋ ಮಾಡ್ತಾಯಿದ್ದೀನಿ ನೋಡಿ. ಈ ಒಂದು ವಿಡಿಯೋ ಏನಂತಂದರೆ ನಿಮಗೆ ನೀವು ಎಷ್ಟು ಮಾರ್ಕ್ಸ್ ತಗೋಬೋದು ಅಂತಕ್ಕಂಥದ್ದು ಇದು ನೀವೇ ಟೆಸ್ಟ್ ಕೂಡ ಮಾಡ್ಕೋಬೋದು. ಯಾವ ರೀತಿ ನೀವು ಟೆಸ್ಟ್ ಮಾಡ್ಕೋಬೋದು ಅಂತಂದರೆ ನಾವು ಈ ಒಂದು ಆಪ್ಷನ್ ಕೊಟ್ಟಿರ್ತೀನಿ ನಿಮಗೆ, ಅಷ್ಟು ಕೊನೆಯಲ್ಲಿ ನೀವು ನೋಡ್ತಾ ಹೋಗ್ರಿ, ಗೊತ್ತಾಗುತ್ತೆ. ನೋಡ್ಬೋದು ಸ್ನೇಹಿತರೆ, ಭಾಳಷ್ಟು ಅಭ್ಯರ್ಥಿಗಳು ಕಾಮೆಂಟ್ ಮಾಡಿ ಹೇಳಿದ್ರಿ ಒಂದು ರಸ್ತೆ ಸಂಚಾರಿ ಸಿಗ್ನಲ್ದು ಒಂದು ವಿಡಿಯೋ ಮಾಡಿ ಅಂಥೇಳಿ. ಅದಕ್ಕೋಸ್ಕರ ಮಾಡ್ತಾಯಿದ್ದೀನಿ. ನೋಡ್ಬೋದು ನೀವು, ಭಾಳಷ್ಟು ಅಭ್ಯರ್ಥಿಗಳು ಹೇಳ್ತಾರೆ, ನನಗಿನ್ನೂ 1-1.5 ನಂಬರ್ ಬರಬೇಕಾಗಿತ್ತು, ಸಿಗ್ನಲಲ್ಲಿ ಹೋಯಿತು ನಂದು ಒಂದು ಅರ್ಧ ನಂಬರ್ ಸಿಗ್ನಲಲ್ಲಿ ಹೋಯಿತು ನಂದು 3 ನಂಬರ್ ಪೂರ್ತಿ ಸಿಗ್ನಲಲ್ಲಿ ಹೋಯಿತು, ಈ ಥರ ಎಲ್ಲ ಹೇಳ್ತಾ ಇರ್ತಾರೆ. ಅದರಿಂದ ಸಿಗ್ನಲಲ್ಲಿ ನೀವು ಯಾವುದೇ ರೀತಿ ಒಂದು ನಂಬರ್ ಮಿಕ್ಸ್ ಮಾಡ್ಕೊಬಾರ್ದು ಅನ್ನೋಗೋಸ್ಕರ ನಾನು ಮಾಡ್ತಾಯಿದ್ದೀನಿ. ಬನ್ನಿ ಸ್ನೇಹಿತರೆ, ಬನ್ನಿ ಸ್ಟಾರ್ಟ್ ಮಾಡೋಣ. ನನ್ನ ಚಾನಲ್ನ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ಈ ಥರ ಹೊಸ ವಿಚಾರಗಳು ನಾನು ನಿಮಗೆ ಶೇರ್ ಮಾಡ್ತೀನಿ ಅಂತ ಹೇಳುತ್ತಾ ನೋಡಿ, ನನ್ನ ಜೊತೆಗೆ ನಿಮ್ಮ ಸ್ನೇಹಿತರು ಯಾರ್ಯಾರು ಇದ್ದಾರೆ ಅವ್ರಿಗೆ ಕೂಡ ಶೇರ್ ಮಾಡಿ ಅಂತ ಹೇಳುತ್ತಾ ಬನ್ನಿ ಸ್ನೇಹಿತರೆ ಸ್ಟಾರ್ಟ್ ಮಾಡೋಣ. ನೋಡಿ ಸ್ನೇಹಿತರೆ, ಈ ರಸ್ತೆ ಸಂಚಾರಿ ಚಿಹ್ನೆ ಏನನ್ನು ಸೂಚಿಸ್ತದೆ ಅಂತೇಳಿ ನಿಮ್ಗೆ ಪ್ರಶ್ನೆ ಬಂದರೆ ನಿಮಗೆ ಆಪ್ಷನ್ ಒಂದು 4 ಆಪ್ಷನ್ ಬಂದಿರ್ತವೆ. ರಸ್ತೆ ಮುಚ್ಚಿದೆ, ವೇಗ ನಿರ್ಬಂಧ ಕೊನೆಗೊಳ್ಳುತ್ತದೆ, ವಾಹನ ನಿಲುಗಡೆ ನಿಷೇಧಿಸಿದೆ. ನೀವು ರೋಡಲ್ಲೆಲ್ಲ ಭಾಳಷ್ಟು ಸರಿ ನೋಡಿರ್ತೀರಿ ಈ ಥರ ಸಿಗ್ನಲ್ಲು. ಇದಕ್ಕೆ ಏನಂತಾರೆ ಅಂತೇಳಿ ನಿಮ್ಗೆ ಗೊತ್ತಿರಲ್ಲ. ಇದಕ್ಕೆ ಸರಿಯಾದ ಉತ್ತರ ಬಂದು ವೇಗ ನಿರ್ಬಂಧ ಕೊನೆಗೊಳ್ಳುತ್ತದೆ ಇದಾಗಿರುತ್ತೆ. ನಿಮ್ಗೆ ಲಾಸ್ಟಲ್ಲಿ ನೀವೇನೇ ಟಿಕ್ ಮಾಡ್ತಾ ಹೋದರೆ ನೀವು ಎಷ್ಟು ಮಾರ್ಕ್ಸ್ ತೊಗೊಂಡಿದ್ದೀರಿ ಅಂತ ನಿಮಗೆ ಗೊತ್ತಾಗುತ್ತೆ. ಲಾಸ್ಟಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ನೀವು ನೋಡ್ಕೋಬೋದು, ನೀವೇ ಟೆಸ್ಟ್ ಕೂಡ ಮಾಡ್ಕೋಬೋದು ಸ್ನೇಹಿತರೆ. ನೋಡಿ ನೆಕ್ಸ್ಟ್, ಈ ಚಿಹ್ನೆ ಏನನ್ನು ಸೂಚಿಸುತ್ತದೆ? ನೋಡ್ಬೋದು, ಮುಂದೆ ಕಿರಿದಾದ ಸೇತುವೆ ಇದೆ, ಮುಂದೆ ರಸ್ತೆಯ ಎರಡೂ ಬದಿ ಇದೆ, ಮುಂದೆ ರಸ್ತೆ ಕಿರಿದಾಗಿದೆ. ನಾವು ಯಾವಾಗಲೂ ಏನು ಅಬ್ಸರ್ವ್ ಮಾಡಬೇಕು ಅಂದರೆ ನಾವು ಯಾವಾಗಲೂ ಈ ಕಡೆಯಿಂದ ಹೋಗ್ತಾ ಇದ್ದೀವಿ ಅಂತೇಳಿ ಅಬ್ಸರ್ವ್ ಮಾಡ್ಕೊಳ್ಬೇಕು, ಕೆಳಗಿಂದ ಮೇಲ್ಗಡೆ ಹೋಗ್ತೀವಿ ಅಂತೇಳಿ ಅಬ್ಸರ್ವ್ ಮಾಡ್ಕೋಬೇಕು. ಎಲ್ಲ ಸಿಸ್ಟಮ್ ಇದ್ರೆ ಸಿಗ್ನಲ್ ಮುಂದೆ ನಿಂತಿದ್ದಾಗೆ. ಈ ಕಡೆಯಿಂದ ಹೋಗಬೇಕಾಗಿದ್ರೆ ಇಲ್ಲಿ ನೋಡಿ ಯಾವ ಥರ ಇದೆ ಚಿತ್ರ, ಇಲ್ಲಿ ಅಗಲ ಇದೆ, ಇಲ್ಲಿ ಚಿಕ್ಕದಾಗಿದೆ. ಅದರಿಂದ ಇಲ್ಲಿ ಸರಿಯಾದ ಉತ್ತರ ಏನಾಗಿರುತ್ತೆ, ಮುಂದೆ ರಸ್ತೆ ಕಿರಿದಾಗಿದೆ. ನೆಕ್ಸ್ಟ್ ನೋಡೋಣ. ಸ್ವಲ್ಪ ಭಾಳಷ್ಟು ಸಿಗ್ನಲ್ ಇದ್ದಾವೆ, ಸ್ವಲ್ಪ ಬೇಗ ಹೇಳ್ತೀನಿ ಅಷ್ಟೇ, ಡೈರೆಕ್ಟ್ ಆನ್ಸರ್ ಮಾತ್ರ ಕ್ಲಿಕ್ ಮಾಡ್ತಾ ಇರ್ತೀನಿ. ಈ ರಸ್ತೆ ಸಂಚಾರಿ ಚಿಹ್ನೆ ಏನನ್ನು ಸೂಚಿಸುತ್ತದೆ? ನೀವು ಸಿಗ್ನಲ್ ನೋಡ್ಬೋದು. ಇದಕ್ಕೆ ಉತ್ತರ ಅರಕ್ಷಿತ ರೈಲು ದಾಟು. ರಕ್ಷಿತ ಅಂದರೆ ಗಾರ್ಡ್ ಇರ್ತಾರಲ್ಲ, ರಕ್ಷಣೆ ಮಾಡೋರು. ಇದು ಅರಕ್ಷಿತ ಅಂದರೆ ಇಲ್ಲ ರಕ್ಷಣೆ ಮಾಡೋರು ಯಾರು ಇರಲ್ಲ, ನಾವುಗಳೇ ಆ ಕಡೆ ಈ ಕಡೆ ನೋಡ್ಕೊಂಡು ಕನ್ಫರ್ಮ್ ಮಾಡಿಕೊಂಡು ದಾಟ್ಕೊಂಡು ಹೋಗ್ಬೇಕಾಗುತ್ತೆ. ನೆಕ್ಸ್ಟ್ ನೋಡೋಣ, ಈ ಚಿಹ್ನೆ ಏನನ್ನು ಸೂಚಿಸುತ್ತದೆ? ನೋಡ್ಬೋದು, ಒಂದೇ ರಸ್ತೆಯಲ್ಲಿ ಈ ಓವರ್ಟೇಕ್ ಮಾಡ್ಕೊಂಡು ಹೋಗೋದು ಅಡ್ಡಗೆರೆ ಹಾಕಿದ್ದಾರೆ. ಅದರಿಂದ ಇಲ್ಲಿ ನಾವೇನು ಮಾಡಬಾರ್ದು ಅಂದರೆ ಓವರ್ಟೇಕ್ ನಿಷೇಧಿಸಲಾಗಿದೆ ಅಥವಾ ವಾಹನ ಹಿಂದಿಕ್ಕುವುದನ್ನು ನಿಷೇಧಿಸಲಾಗಿದೆ. ನಿಮ್ಗೆ ಆಪ್ಷನ್ ಓವರ್ಟೇಕ್ ಅಂತೇಳಿ ಬಂದರೆ ಅದಕ್ಕೆ ಟಿಕ್ ಹಾಕ್ಕೊಳ್ಳಿ, ಇಲ್ಲ ಓವರ್ಟೇಕ್ ಅಂತೇಳಿ ಬಂದಿಲ್ಲ ವಾಹನ ಹಿಂದಿಕ್ಕುವುದನ್ನು ಅಂಥೇಳಿ ಬಂದಿದ್ದರೆ ಅದಕ್ಕೆ ಟಿಕ್ ಹಾಕಿ. ಓವರ್ಟೇಕ್ ನಿಷೇಧಿಸಲಾಗಿದೆ ಅಥವಾ ವಾಹನ ಹಿಂದಿಕ್ಕುವುದು ನಿಷೇಧಿಸಲಾಗಿದೆ. ನೆಕ್ಸ್ಟ್ ನೋಡೋಣ, ಈ ಚಿಹ್ನೆ, ಈ ರಸ್ತೆ ಸಂಚಾರಿ ಚಿಹ್ನೆ ಏನನ್ನು ಸೂಚಿಸುತ್ತದೆ? ನೋಡ್ಬೋದು, ನಿಮ್ಗೆ ಒಂಥರ ಎಕ್ಸ್ ಮಾರ್ಕ್ ಥರ ಕಾಣ್ತಾ ಇದೆ ಅಲ್ವಾ? ಇದನ್ನು ನೋಡ್ಬೋದು, ಈ ಥರ ಮಾರ್ಕ್ ಏನಾರು ಬಂದರೆ ಮುಂದೆ ಅಡ್ಡ ರಸ್ತೆ ಇದೆ ಅಂಥೇಳಿ, ಈ ಕಡೆ ಈ ಥರ ಅಡ್ಡ ಆಗಿರುವ ರಸ್ತೆ ಇದೆ ಅಂಥೇಳಿ.
ಸೊ ನೆಕ್ಸ್ಟ್ ನೋಡೋಣ, ಈ ಚಿಹ್ನೆ ಏನನ್ನು ಸೂಚಿಸುತ್ತದೆ? ಸೊ ನೋಡ್ಬೋದು, ಸ್ಟ್ರೈಟ್ ಒಂದು ರೋಡ್ ಕೊಟ್ಟಿದ್ದಾರೆ, ಮಾರ್ಕ್ ಕೊಟ್ಟಿದ್ದಾರೆ, ಅದಕ್ಕೆ ಅಡ್ಡಗೆರೆ ಹಾಕಿದ್ದಾರೆ. ಅಂದರೆ ಸ್ಟ್ರೈಟ್ ಹೋಗೋ ಆಗಿಲ್ಲ ಅಂದರೆ ಇಲ್ಲಿ ಪ್ರವೇಶ ಇಲ್ಲ ಅಂತ ಅರ್ಥ. ಸೊ ನೆಕ್ಸ್ಟ್ ನೋಡೋಣ, ಈ ರಸ್ತೆ ಸಂಚಾರಿ ಚಿಹ್ನೆ ಏನನ್ನು ಸೂಚಿಸುತ್ತದೆ? ಸ್ಟ್ರೈಟ್ ರೋಡಲ್ಲಿದೆ, ಲೆಫ್ಟಲ್ಲಿ ಮತ್ತೊಂದು ಕೂಡ ರೋಡ್ ಇದೆ. ಅಂದರೆ ಕಡ್ಡಾಯವಾಗಿ ಮುಂದೆ ಹೋಗಬೇಕಾ ಅಥವಾ ಎಡಕ್ಕೆ ತಿರುಗಬೇಕಾ ಅಥವಾ ಎಡಬದಿ ರಸ್ತೆನ, ಬೇಕಾದರೆ ಎಡಕ್ಕೆ ತಿರುಗಿನ. ಸೊ ಎಲ್ಲ ಅದಕ್ಕೆ ಸಂಬಂಧಪಟ್ಟಿದ ಆನ್ಸರ್ ಇರ್ತವೆ. ಅದರ ಕರೆಕ್ಟಾಗಿರೋದು ಆನ್ಸರ್ ಯಾವುದು ಅಂತಲೇ ನೀವು ಹಾಕಬೇಕಾಗುತ್ತೆ. ಇಲ್ಲಿ ಸರಿಯಾದ ಉತ್ತರ ಎಡಬದಿಯ ರಸ್ತೆ, ಅಂದರೆ ಲೆಫ್ಟ್ ಸೈಡಲ್ಲಿ ಒಂದು ರೋಡ್ ಇದೆ ಅಂಥೇಳಿ ನಮಗೆ ಸಿಂಬಲ್ ಇದೆ. ಸೊ ನೆಕ್ಸ್ಟ್ ನೋಡೋಣ, ಈ ಚಿಹ್ನೆ ಏನನ್ನು ಸೂಚಿಸುತ್ತದೆ? ಸೊ ಇದೆಲ್ಲ ನಿಮ್ಗೆ ಗೊತ್ತಿರುವ ಹಾಗೆ ಹಾರನ್ ಚಿಹ್ನೆ ಇದೆ. ಸೊ ಅದಕ್ಕೆ ಸಂಬಂಧಪಟ್ಟ ಹಾಗೆ ಆನ್ಸರ್ಗಳು ನೋಡಿ, ನಿರಂತರವಾಗಿ ಶಬ್ದ ಮಾಡಿ. ಎಲ್ಲ ಹಾರನ್ ಚಿಹ್ನೆ ಕೊಟ್ಟರೆ ಕಂಟಿನ್ಯೂ ಹಾರ್ನ್ ಹೊಡಿಬೇಕಾ, ಶಬ್ದ ನಿಷೇಧಿಸಲಾಗಿದೆಲ್ಲ ಹಾರನ್ ಹೊಡಿಬಾರ್ದು, ಅಥವಾ ಕಡ್ಡಾಯವಾಗಿ ಹಾರ್ನ್ ಮಾಡಿ ಅಥವಾ ಶಬ್ದ ಮಾಡಿ. ಅಂದ್ರೇನು, ಇಲ್ಲಿ ನಿರಂತರವಾಗಿಯೂ ಹೊಡಿ ಹಾಗಿಲ್ಲ, ಅಂದರೆ ಶಬ್ದ ಮಾಡಬಾರ್ದು ಅಂತಲೂ ಹೇಳಿಲ್ಲ. ಕಡ್ಡಾಯವಾಗಿ ಹಾರ್ನ್ ಮಾಡಿ. ಅಂದರೆ ಎಲ್ಲೋ ಟರ್ನಿಂಗ್ ಇರುತ್ತೆ, ಘಾಟ್ ಸೆಕ್ಷನ್ ಇರುತ್ತೆ, ಇಮಿಡಿಯೇಟಾಗಿ ಸಡನ್ನಾಗಿ ಎದುರುಗಡೆ ಗಾಡಿ ಬಂದಿರ್ತಾವೆ, ಅಂದರೆ ನಮ್ಮಲ್ಲಿ ಕಾಣಲ್ಲ ಟರ್ನಿಂಗಲ್ಲಿ, ಅಲ್ಲಿ ಒಂದು ಸಲ ಹಾರ್ನ್ ಮಾಡಿ ಮುಂದೆ ಹೋಗೋದು ಆ ಥರ ಇರ್ತಾವಲ್ಲ, ಅದಕ್ಕೆ ಇದು ಕಡ್ಡಾಯವಾಗಿ ಹಾರ್ನ್ ಮಾಡಿ ಅಥವಾ ಶಬ್ದ ಮಾಡಿ ಅಂತೇಳಿ ಸರಿ ಆನ್ಸರು. ನೆಕ್ಸ್ಟ್ ನೋಡೋಣ, ಈ ರಸ್ತೆ ಸಂಚಾರಿ ಚಿಹ್ನೆ ಏನನ್ನು ಸೂಚಿಸುತ್ತದೆ? ಸೊ ನಿಮ್ಗೆ ಗೊತ್ತಿರುವ ಹಾಗೆ ಇದು ಒಂದು ರೈಟ್ ಹೋಗೋ ಒಂದು ಮಾರ್ಕ್ ಕಾಣ್ತಾ ಇದೆ. ಸೊ ನೋಡಿ ಸ್ನೇಹಿತರೆ, ಬಲ ತಿರುವು ನಿಷೇಧಿಸಿದೆ, ಅಂದರೆ ಬಲಕ್ಕೆ ಹೋಗೋದು ನಿಷೇಧ ಮಾಡಿದ್ದಾರೆ ಅಂತ ಹೇಳ್ತಾರೆ. ಅದು ಅಂತೂ ಅಲ್ಲ, ಅಡ್ಡಗೆರೆ ಬರ್ತಿತ್ತು ನಿಷೇಧ ಮಾಡಿದರೆ. ಮುಂದೆ ಬಲಬದಿಯ ರಸ್ತೆ ಇದೆ, ಮುಂದೆ ರೈಟ್ ರೋಡ್ ಅಂತ ಹೇಳ್ತಾ ಇದ್ದಾರೆ, ಅಥವಾ ಕಡ್ಡಾಯವಾಗಿ ಬಲಕ್ಕೆ ತಿರುಗಿ ಅಂತಲೂ ಹೇಳ್ತಾ ಇದ್ದಾರೆ. ಎರಡು ಇದಕ್ಕೆ ಸಂಬಂಧಪಟ್ಟ ಆನ್ಸರ್ ಇದ್ದಾವೆ. ಇದರ ಸರಿಯಾದ ಆನ್ಸರ್ ಕಡ್ಡಾಯವಾಗಿ ಬಲಕ್ಕೆ ತಿರುಗಿ. ಈ ಥರ ಬಂದರೆ ಕಡ್ಡಾಯವಾಗಿ ಬಲಕ್ಕೆ ತಿರುಗಲೇಬೇಕು. ಬ್ಲೂ ಕಲರಲ್ಲಿ ಏನು ಮಾರ್ಕ್ ಬಂದಿರ್ತಲ್ಲ, ಇದು ಕಡ್ಡಾಯವಾಗಿರುತ್ತದೆ. ಸೊ ನೆಕ್ಸ್ಟ್ ನೋಡೋಣ, ಈ ಚಿಹ್ನೆ ಏನನ್ನು ಸೂಚಿಸುತ್ತದೆ? ಸೊ ಇಲ್ಲಿ ನೋಡಿ, ನಿಮಗೊಂದು ಮಾರ್ಕ್ ಕೊಟ್ಟಿದ್ದಾರೆ, ಒಂದು ಅಡ್ಡಗೆರೆ ಹೊಡೆದವ್ರೆ, ಬಟ್ ಅದರೊಳಗೆ ಯಾವುದು ಸಿಂಬಲ್ಗಳು ಕಾಣಿಸ್ತಾ ಇಲ್ಲ. ಸೊ ಈ ಥರ ಬಂದರೆ ಇಲ್ಲೇನು ಮಾಡ್ಬಾರ್ದು, ನಿಲುಗಡೆ ಮಾಡಬಾರ್ದು, ನಿರ್ಬಂಧ ಕೊನೆಗೊಳ್ಳುವ ಚಿಹ್ನೆ ಅಥವಾ ನಿಲ್ಲಿಸಬೇಡಿ ಅಂತ. ಸೊ ಇಲ್ಲಿ ನೀವು ಏನು ಮಾಡಬಾರ್ದು, ಪಾರ್ಕಿಂಗ್ ಮಾಡಬಾರ್ದು, ನಿಲುಗಡೆ ಮಾಡಬಾರ್ದು. ಸೊ ನೆಕ್ಸ್ಟ್ ನೋಡೋಣ, ಈ ರಸ್ತೆ ಸಂಚಾರಿ ಚಿಹ್ನೆ ಏನನ್ನು ಸೂಚಿಸುತ್ತದೆ? ಸೊ ಹೋಗೋದು ಬರೋದು ಎರಡೂ ಮಾರ್ಕಿಗೆ ಅಡ್ಡಗೆರೆ ಹಾಕಿದ್ದಾರೆ. ಅಂದರೆ ಇಲ್ಲಿ ನಮಗೇನು ಅರ್ಥ ಆಗ್ತಾಯಿದೆ, ಕಡ್ಡಾಯ ನೇರ ಮಾತ್ರ, ಎರಡು ಬದಿ ನಿಷೇಧಿಸಿದೆ. ಏಕಮುಖ ಸಂಚಾರ ಅಂದರೆ ಒಂದರ ಮೇಲೆ ಅಡ್ಡಗೆರೆ ಇರ್ತಿರಲಿಲ್ಲ. ಕಡ್ಡಾಯವಾಗಿ ನೇರ ಅಂದರೆ ಬ್ಲೂ ಕಲರಲ್ಲಿ ಒಂದು ಗೆರೆ ಮಾತ್ರ ಇರ್ತಿತ್ತು. ಇಲ್ಲಿ ಎರಡೂ ಬದಿ ನಿಷೇಧಿಸಲಾಗಿದೆ, ಸರಿಯಾದ ಉತ್ತರ. ಸೊ ನೆಕ್ಸ್ಟ್ ನೋಡೋಣ, ಈ ಚಿಹ್ನೆ ಏನನ್ನು ಸೂಚಿಸುತ್ತದೆ? ಸೊ ನೋಡ್ಬೋದು, ಮೇಲೆ ಮೋಟ್ರ್ ಸೈಕಲ್ ಕಾಣ್ತಾ ಇಲ್ಲ, ಕೆಳಗಡೆ ಕಾರ್ ಕಾಣ್ತಾ ಇದೆ. ಇದಕ್ಕೆ ಸರಿಯಾದ ಉತ್ತರ ಮೋಟ್ರ್ ಸೈಕಲ್ ಮತ್ತು ಕಾರ್ ನಿಷೇಧಿಸಲಾಗಿದೆ. ಅಡ್ಡಗೆರೆ ಹಾಕಿದರೆ ನಿಷೇಧ ಅಂತೇಳಿ ಅರ್ಥ. ಸೊ ನೆಕ್ಸ್ಟ್ ನೋಡೋಣ, ಇಲ್ಲಿ ಟ್ರಕ್ ಕಾಣ್ತಾ ಇದೆ, ಟ್ರಕ್ ಮೇಲೆ ಅಡ್ಡಗೆರೆ ಹಾಕಿದ್ದಾರೆ. ಸೊ ಇಲ್ಲಿ ಸರಿಯಾದ ಉತ್ತರ ಲಾರಿ ನಿಷೇಧಿಸಲಾಗಿದೆ. ಟ್ರಕ್ ಅಂದರೆ ಲಾರಿ. ಸೊ ನೆಕ್ಸ್ಟ್ ನೋಡೋಣ, ಈ ಸಂಚಾರಿ ಚಿಹ್ನೆ ಏನನ್ನು ಸೂಚಿಸುತ್ತದೆ? ಇಲ್ಲಿ ನೋಡಿ, ಒಂದು ಎತ್ತಿನ ಗಾಡಿ ಕಾಣ್ತಾ ಇದೆ, ಒಂದು ತಳ್ಳೋ ಗಾಡಿ ಕಾಣ್ತಾ ಇದೆ. ಸೊ ಎರಡಕ್ಕೆ ಅಡ್ಡಗೆರೆ ಹಾಕಿದ್ದಾರೆ, ಅಂದರೆ ಎರಡು ನಿಷೇಧ ಮಾಡಿದ್ದಾರೆ ಅಂತ ಅರ್ಥ. ಎತ್ತಿನ ಗಾಡಿ ಹಾಗೂ ಕೈ ಗಾಡಿ ನಿಷೇಧಿಸಲಾಗಿದೆ. ಸೊ ನೆಕ್ಸ್ಟ್ ನೋಡೋಣ, ಈ ಚಿಹ್ನೆ ಏನನ್ನು ಸೂಚಿಸುತ್ತದೆ? ಇಲ್ಲಿ ನೋಡಿ, ಒಬ್ಬನು ಹೋಗ್ತಾ ಇದ್ದಾನೆ ನಡ್ಕೊಂಡು, ಅವನ ಮೇಲೆ ಅಡ್ಡಗೆರೆ ಹಾಕಿದ್ದಾರೆ. ಅಂದರೆ ಇಲ್ಲಿ ಪಾದಚಾರಿಗಳನ್ನು ನಿರ್ಬಂಧಿಸಿದೆ, ಅಂದರೆ ನಿಷೇಧಿಸಿದೆ, ಅಂದರೆ ಪಾದಚಾರಿಗಳು ಇಲ್ಲಿ ಹೋಗುವ ಹಾಗಿಲ್ಲ ಅಂತ. ಸೊ ನೆಕ್ಸ್ಟ್, ಈ ರಸ್ತೆ ಸಂಚಾರಿ ಚಿಹ್ನೆ ಏನನ್ನು ಸೂಚಿಸುತ್ತದೆ? ಇಲ್ಲಿ ಲೆಫ್ಟ್ ಮಾರ್ಕ್ ಇದೆ, ಲೆಫ್ಟ್ ಮಾರ್ಕ್ ಮೇಲೆ ಅಡ್ಡಗೆರೆ ಹೊಡೆದ್ರೆ ಅಂದರೆ ಲೆಫ್ಟ್ ಹೋಗುವ ಹಾಗಿಲ್ಲ ಅಂಥೇಳಿ. ಇಲ್ಲಿ ಎಡ ತಿರುವು ನಿಷೇಧಿಸಲಾಗಿದೆ. ಈ ಚಿಹ್ನೆ ಏನನ್ನು ಸೂಚಿಸ್ತದೆ? ಇಲ್ಲಿ 50 ಮಾರ್ಕ್ ಕೊಟ್ಟಿದ್ದಾರೆ. ಸೊ ಈ ಒಂದು ಮಾರ್ಕ್ ಏನಪ್ಪ ಅಂದ್ರೆ ನಮ್ಗೆ ಅರ್ಥ ಆಗುತ್ತೆ ಅಂದರೆ, ಇದು ವೇಗದ ಮಿತಿ ಗಂಟೆಗೆ 50 ಕಿಲೋಮೀಟರ್ ಮೀರಬಾರ್ದು, ಅಥವಾ ವಾಹನ ಗಂಟೆಗೆ 50 ಕಿಲೋಮೀಟರ್ ಸ್ಪೀಡಲ್ಲೇ ಹೋಗ್ತಾ ಇರ್ಬೇಕಾ,
ಅಥವಾ ನಮ್ಮದು ಗಾಡಿಗಿದ್ದಾಗ ಲೋಡ್ ಬರೀ 50 ಟನ್ ಮಾತ್ರ ಇರ್ಬೇಕು. ಸೊ ಅದಕ್ಕೆ ಸಂಬಂಧಪಟ್ಟ ಆನ್ಸರ್ಗಳು ಇರ್ತವೆ, ಕನ್ಫ್ಯೂಸ್ ಮಾಡ್ಕೋಬೇಡಿ. ಈ 50 ಈ ಥರ ಬಂದಿದ್ದರೆ ನೀವು ನಿಮ್ಮ ಗಾಡಿನ 50 ಸ್ಪೀಡ್ಗಿಂತಲೂ ಜಾಸ್ತಿ ಹೋಗುವ ಹಾಗಿಲ್ಲ ಆ ಒಂದು ರಸ್ತೆಯಲ್ಲಿ. ಅಂದರೆ ವೇಗದ ಮಿತಿ ಗಂಟೆಗೆ 50 ಕಿಲೋಮೀಟ್ರ್ ಮೀರಬಾರ್ದು. ಅಲ್ಲಿ ನಿಮ್ಗೆ ಅಲ್ಲೇ ಪ್ರಶ್ನೆ ಇಲ್ಲ 50 ಅಂತೇಳಿ 50 ಅಂತ ಹುಡುಕಾಡ್ಕೊಂಡು ಕೊಡಬೇಡ್ರಿ. ಅಲ್ಲಿ 10 ಬರ್ಬೋದು, 20 ಬರ್ಬೋದು, 30 ಬರ್ಬೋದು, 40 ಬರ್ಬೋದು, ಯಾವುದನ್ನ ಬರಲಿ. ಈ ಥರ ನಿಮ್ಗೇನೋ ಸಿಂಬಲ್ ಕಾಣಿತ್ತು ಅಂತಂದರೆ ಅದು ವೇಗದ ಮಿತಿ, ಎಷ್ಟು ಮೀರಬಾರ್ದು ಅಂತ. ಸೊ ನೆಕ್ಸ್ಟ್ ನೋಡೋಣ. ಸೊ ನೋಡಿ ಇಲ್ಲಿ 2M ಅಂತೇಳಿದೆ. ಸೊ ಈ ಕಡೆ ಒಂದು ಬ್ಲ್ಯಾಕ್ ಕಲರ್ದೊಂದು ಮಾರ್ಕ್ ಇದೆಯಲ್ವ. ಸೊ ಈ ಕಡೆ ಅಡ್ಡ ಲೆಫ್ಟು ರೈಟು ಅಡ್ಡ ಏನಾದರೂ ನಿಮ್ಗೆ ಮಾರ್ಕ್ ಕಾಣಿದ್ರೆ ಇದು ಅಗಲ ಅಂತ ನಾವು ತಿಳ್ಕೊಬೇಕು. ಸೊ ಇಲ್ಲಿ ನೋಡಿ 2 ಮೀಟರ್ಗಿಂತ ಹೆಚ್ಚು ಅಗಲವಿರುವ ವಾಹನ ನಿಷೇಧಿಸಲಾಗಿದೆ. ಅಂದರೆ ಇಲ್ಲಿ ನಿಷೇಧಿಸಲಾಗಿದೆ ಅಂತೇಳಿ ಅಡ್ಡ ಗೆರೆ ಬಂದಿಲ್ಲಲ್ಲ ಸರ್ ಅಂತೇಳಿ ನೀವು ಅನ್ಬೋದು. ಸೊ ಇಲ್ಲೇನು ಅಂತ 2 ಮೀಟ್ರ್ ಅಂತ ಕೊಟ್ಟಿದ್ದಾರೆ. 2 ಮೀಟ್ರ್ಗಿಂತ ಜಾಸ್ತಿ ಅಂದರೆ ನಿಷೇಧ ಅಂತ ನನಗೆ ಅರ್ಥ. ಸೊ 2 ಮೀಟ್ರ್ ಒಳಗಡೆ ಇದ್ದರೆ ಹೋಗ್ಬೋದು ನಿಮ್ಮದು ಗಾಡಿ ಅಗಲ. ಸೊ ಇಲ್ಲಿ ಅಗಲದ ಮಿತಿ ಆಗುತ್ತೆ. ಸೊ ನಿಷೇಧಿಸಲಾಗಿದೆ ಅಂತೇಳಿ ಬರ್ಬೋದು, ಇಲ್ಲಾಂದ್ರೆ ಅಗಲದ ಮಿತಿ ಅಂತೇಳಿ ಬರ್ಬೋದು. ನೀವು ಆಪ್ಷನ್ಗಳು ನೋಡಿಕೊಂಡು ಟಿಕ್ ಮಾಡಿ. ನೆಕ್ಸ್ಟ್ ನೋಡ್ಬೋದು, ಈ ಸಂಚಾರಿ ಚಿಹ್ನೆ ಏನನ್ನು ಸೂಚಿಸುತ್ತದೆ. ಸೊ ಇಲ್ಲಿ ನಾವು ಅಲ್ಲಿ ಅಗಲದ ಮಿತಿ ನೋಡಿದೆವು, ಇಲ್ಲಿ ಮೇಲ್ಗಡೆ ಬಂದಿದೆ ಅಲ್ವಾ. ಇಲ್ಲಿ ನೋಡಿ ಮೇಲ್ಗಡೆ ಬ್ಲ್ಯಾಕ್ ಕಲರ್ ಬಂದಿದೆ, ಈ ಕಡೆ ಮೇಲ್ಗಡೆ, ಈ ಕಡೆ ಕೆಳಗಡೆ ಬಂದಿದೆ ಅಲ್ವಾ. ಸೊ ಇದು ಅಂದರೆ ಮೇಲ್ಗಡೆ ಕೆಳಗಡೆ ಬಂದರೆ ಇದು ಹೈಟು, ಎತ್ತರ ನಮಗೆ ಈ ಒಂದು ರೋಡಲ್ಲಿ 3.5 ಮೀಟ್ರ್ಗಿಂತಲೂ ಜಾಸ್ತಿ ಇದ್ದರೆ ಹೋಗುವಾಗಿಲ್ಲ. 3.5 ಮೀಟ್ರ್ ಕೆಳಗಡೆ ಇರಬೇಕು. 3.5 ಮೀಟ್ರ್ ಇದ್ರೂ ಓಕೆ ಹೋಗುತ್ತೆ. ಇದು ಎಲ್ಲಿ ಯೂಸ್ ಆಗುತ್ತೆ ಈ ಥರದ್ದು ಅಂತಂದರೆ ರೈಲ್ವೆ ಟ್ರ್ಯಾಕ್ ಏನಾರು ಇರುತ್ತಲ್ವ, ಮೇಲ್ಗಡೆ ರೈಲ್ವೇದು ವೈರ್ಗಳು ಹಾಕಿರ್ತಾರೆ, ಕೇಬಲ್ ಹಾಕಿರ್ತಾರೆ. ಬಟ್ ಜಾಸ್ತಿ ಹೈಟ್ ಗಾಡಿ ಏನಾದ್ರು ಜಾಸ್ತಿ ಲೋಡ್ ಇದ್ದರೆ ಅಲ್ಲಿ ಟಚ್ ಆಗುತ್ತೆ. ಅಲ್ಲಿ ಕೆಳಗಡೆ ಒಂದು ನಿಮಗೆ ಅಡ್ಡ ಒಂದು ರಾಡ್ ಹಾಕಿರ್ತಾರೆ, ಅಲ್ಲಿ ಇಷ್ಟೇ ಹೈಟ್ ಮಾತ್ರ ಅಂಥೇಳಿ ಸಿಂಬಲ್ ಹಾಕಿರ್ತಾರೆ. ಸೊ ಇಲ್ಲಿ ಇದು ಎತ್ತರದ ಮಿತಿ ಆಗುತ್ತೆ. ಸೊ ನೆಕ್ಸ್ಟ್ ನೋಡೋಣ. ಈ ಸಂಚಾರಿ ಚಿಹ್ನೆ ಏನನ್ನು ಸೂಚಿಸುತ್ತದೆ. ಇಲ್ಲಿ ನೋಡಿ ಈ ಕಡೆ ಇಂಟು ಮಾರ್ಕ್ ಹಾಕಿಬಿಟ್ಟವ್ರೆ. ಇಂಟು ಮಾರ್ಕ್ ಹಾಕಿದರೆ ಕೆಲವೊಬ್ರು ಕನ್ಫ್ಯೂಸ್ ಮಾಡಿಕೊಂಡು ಇದೇನಾದ್ರು ಹಾಸ್ಪಿಟಲ್ದ ಇಲ್ಲ ಫಸ್ಟ್ ಏಡ್ದ ಈ ಥರ ಏನಾದ್ರು ಕನ್ಫ್ಯೂಸ್ ಮಾಡ್ಕೋಬೇಡಿ. ಹಾಸ್ಪಿಟಲ್ದಿದ್ದರೆ ಪ್ಲಸ್ ಥರ ಇದು ಹಿಂಗೆ ಅಡ್ಡ ಇದೆ, ಇದೊಂದು ಸ್ವಲ್ಪ ಸ್ಟ್ರೈಟ್ ಇರುತ್ತೆ ಪ್ಲಸ್ ಆದರೆ. ಸೊ ಇದು ಏನಾಗುತ್ತೆ ಅಂದರೆ ನಿಮಗೆ ಸರಿಯಾದ ಉತ್ತರ. ಇಲ್ಲಿ ಗಾಡಿ ನಿಲ್ಲಬಾರದು ಹಾಗೂ ನಿಲ್ಲಿಸಿ ಕೂಡೋದು. ಟೋಟಲಿ ಗಾಡಿಯಲ್ಲಿ ಪಾರ್ಕಿಂಗು ಮಾಡ್ಬೋದು, ನಿಲ್ಸಂಗೂ ಇಲ್ಲ. ಹೋಗ್ತಾ ನಿಲ್ಲಿಸ್ಬಿಟ್ಟು 2 ನಿಮಿಷ ಯಾರಿಗೂ ಮಾತಾಡ್ತೀನಿ ಅಂತ ನಿಲ್ಲಿಸಿರ್ತೀವಲ್ಲ ಆ ಥರನೂ ಮಾಡಿಕೊಡೋದು ಅಂಥ ಒಂದು ಪ್ರದೇಶ ಇದಾಗಿರುತ್ತೆ. ಸೊ ನೆಕ್ಸ್ಟ್ ನೋಡೋಣ. ಈ ರಸ್ತೆ ಸಂಚಾರಿ ಚಿಹ್ನೆ ಏನನ್ನು ಸೂಚಿಸುತ್ತದೆ. ನಿಮ್ಗೆ ಸ್ಟ್ರೈಟ್ ಮಾರ್ಕ್ ಕೊಟ್ಟವ್ರೆ, ಬ್ಲೂ ಕಲರ್ ಇದೆ. ಅಂದರೆ ನೀವು ಲೆಫ್ಟಲ್ಲಿ ರೈಟಲ್ಲಿ ರೋಡ್ಗಳಿದ್ದರೂ ಕೂಡ ನೀವು ಲೆಫ್ಟು ರೈಟು ಹೋಗೋ ಹಾಗಿಲ್ಲ. ಇಲ್ಲಿ ಏನು ಮಾಡಬೇಕು ಅಂದರೆ ಕಡ್ಡಾಯವಾಗಿ ನೀವು ಸ್ಟ್ರೈಟ್ ಮಾತ್ರ ಹೋಗಬೇಕು. ಆಪ್ಷನ್ಗಳು ನೋಡ್ಕೊಳ್ಳಿ. ಇಲ್ಲಿ ಕಡ್ಡಾಯವಾಗಿ ನೇರ ಸ್ಟ್ರೈಟ್ ಮಾತ್ರ ಹೋಗಬೇಕು. ಸೊ ನೆಕ್ಸ್ಟ್ ನೋಡೋಣ. ಸೊ ನೋಡಿ ಸ್ಟ್ರೈಟು ಇದೆ ಮತ್ತು ಲೆಫ್ಟು ಇದೆ. ಇಲ್ಲೇನು ಮಾಡಬೇಕು ಅಂತಂದರೆ ನೀವು ಮುಂದೆ ಎಡಬದಿ ಇದೆ, ಕಡ್ಡಾಯ ಬಲ ತಿರುವು, ಕಡ್ಡಾಯ ನೇರ ಅಥವಾ ಎಡ ತಿರುವು. ಇಲ್ಲಿ ಕಡ್ಡಾಯ ನೇರ ಅಥವಾ ಎಡ ತಿರುವು ಸರಿಯಾದ ಆನ್ಸರು. ನೆಕ್ಸ್ಟ್ ನೋಡೋಣ. ಈ ಚಿಹ್ನೆ ಏನನ್ನು ಸೂಚಿಸುತ್ತದೆ. ಸೊ ನೋಡಿ ಬ್ಲೂ ಕಲರಲ್ಲಿ ಲೆಫ್ಟ್ ಸೈಡಲ್ಲಿ ಒಂದು ಸ್ವಲ್ಪ ಬಾಗಿದೆ, ಅಂದರೆ ರೋಡಲ್ಲೆಲ್ಲ ಹಾಕಿರ್ತಾರೆ. ಈ ಥರ ಹಾಕಿ ಕೀಪ್ ಲೆಫ್ಟ್ ಅಂತೇಳಿ ಬರೆದಿರ್ತಾರೆ ನೋಡಿ. ಸೊ ಇಲ್ಲಿ ಸರಿಯಾದ ಉತ್ತರ ಏನಾಗಿರುತ್ತೆ, ಕಡ್ಡಾಯವಾಗಿ ಎಡಕ್ಕೆ ಚಲಿಸಿ. ಸರಿಯಾದ ಉತ್ತರ ಕಡ್ಡಾಯವಾಗಿ ಎಡಕ್ಕೆ ಚಲಿಸಿ. ನೋಡ್ಬೋದು ಸ್ನೇಹಿತರೆ, ಈ ಚಿಹ್ನೆ ಏನನ್ನು ಸೂಚಿಸುತ್ತದೆ. ಅಲ್ಲಿ ನೋಡಿ ನಿಮ್ಗೆ ರೈಟ್ ಸೈಡಿಗೆ ಸ್ವಲ್ಪ ಬೆಂಡ್ ಆಗಿದೆ ಮಾರ್ಕು. ಸೊ ಈ ಒಂದು ಪ್ರಶ್ನೆಗೆ ಏನಪ್ಪ ಒಂದು ಆನ್ಸರ್ಗಳು ಅಂದರೆ ನೋಡಿ, ಬಲ ಏರು ರಸ್ತೆ, ಬಲ ತಿರುವು, ಬಲ ಬದಿಯಲ್ಲಿ ಇರಿ. ಸೊ ಅದಕ್ಕೆ ಸಂಬಂಧಪಟ್ಟ ಹಾಗೆಯೇ ಆನ್ಸರ್ ಎಲ್ಲನೂ ಇದೆ. ಅದಕ್ಕೆ ನಿಖರವಾದ ಒಂದು ಆನ್ಸರ್ ಯಾವುದು ಅಂದರೆ ಬಲ ತಿರುವು. ಅಂದರೆ ರೈಟ್ ಸೈಡಿಗೆ ಸ್ವಲ್ಪ ಡೌನ್ ಆಗಿದೆ ಅಲ್ವಾ, ರೈಟ್ ಸೈಡಿಗೆ ಟರ್ನ್ ಆಗ್ತಾಯಿದೆ ಅಂತ ಹೇಳುತ್ತೆ. ಬಲ ತಿರುವು.
ಸೊ ನೆಕ್ಸ್ಟ್ ನೋಡೋಣ. ಈ ಚಿಹ್ನೆ ಏನನ್ನು ಸೂಚಿಸುತ್ತದೆ? ಸೊ ನೋಡಿ, ನಾನು ಮುಂಚೆ ಹೇಳಿದ ಹಾಗೆ ನಾವು ಕೆಳಗಡೆಯಿಂದ ಹೋಗ್ತಾ ಇದ್ದೀವಿ ಅಂತೇಳಿ ಅನ್ಕೋಬೇಕು. ಸೊ ಅಂದ್ಕೊಂಡು ಇಲ್ಲಿ ನೋಡಿ, ನಾವು ಈ ಹಿಂದ್ಗಡೆ ಇರೋದು ಚಿಕ್ಕದು ಕಾಣ್ತದೆ, ಮುಂದೆ ಹೋಗಿ ಅಗಲ ಕಾಣ್ತಾ ಇದೆ. ಅಂದರೆ ನಾವು ಅರ್ಥ ಏನು, ಇಲ್ಲಿ ಆಪ್ಷನ್ಗಳು ನೋಡ್ಕೊಳೋದು, ರಸ್ತೆ ವಿಭಜನೆ, ಮುಂದೆ ರಸ್ತೆ ಅಗಲವಾಗಿದೆ, ಮುಂದೆ ರಸ್ತೆ ಚಿಕ್ಕದಾಗಿದೆ, ಕಿರಿದಾಗಿದೆ. ಸೊ ಇಲ್ಲಿ ನಮಗೇನಾಗ್ತಾಯಿದೆ, ಮುಂದೆ ಅಗಲವಾದ ರಸ್ತೆ ಆಗ್ತಾಯಿದೆ, ಅಂದರೆ ಮುಂದೆ ರಸ್ತೆ ಅಗಲವಾಗಿದೆ. ಸೊ ನೆಕ್ಸ್ಟ್ ನೋಡೋಣ. ಈ ರಸ್ತೆ ಸಂಚಾರಿ ಚಿಹ್ನೆ ಏನನ್ನು ಸೂಚಿಸುತ್ತದೆ? ಸೊ ಇಲ್ಲಿ ನೋಡಿ, ಲೆಫ್ಟ್ ಸೈಡಲ್ಲಿ ಸ್ವಲ್ಪ ಟರ್ನ್ ಆಗ್ತಾಯಿದೆ ರೋಡು. ಇಲ್ಲಿ ನೋಡಿ, ಎಡಬದಿಯಲ್ಲಿಯೇ ಇರಿ ಅಥವಾ ಎಡ ತಿರುವು ಅಥವಾ ಎಡ ಏರು ರಸ್ತೆ. ಸೊ ಇಲ್ಲಿ ಎಡ ತಿರುವು ಅಂತೇಳಿ ನಿಮ್ಗೆ ಆಪ್ಷನ್ ಇದ್ದರೆ ಎಡ ತಿರುವು ಸರಿಯಾದ ಆನ್ಸರ್ ಆಗುತ್ತೆ. ಸೊ ನಿಮ್ಗೆ ಎಡ ತಿರುವು ಆಪ್ಷನ್ ಇಲ್ಲ, ಅಲ್ಲಿ ಎಡ ಏರು ರಸ್ತೆ ಅಂತೇಳಿ ಆಪ್ಷನ್ ಬಂದಿದೆ. ಅದಕ್ಕೆ ಬಿಟ್ಟು ಬೇರೆ ಬೇರೆ ಆಪ್ಷನ್ ಬಂದರೆ, ಎಡ ತಿರುವು ಆಪ್ಷನ್ ಬಂದಿಲ್ಲ ಅಂದರೆ ಎಡ ಏರು ರಸ್ತೆ ಅಂತೇಳಿ ಹಾಕ್ಕೊಳ್ಳಿ, ಇಲ್ಲಾಂದರೆ ಎಡ ತಿರುವು ಅಂತೇಳಿ ಹಾಕ್ಕೊಳ್ಳಿ. ಸೊ ನೆಕ್ಸ್ಟ್ ನೋಡಿ, ಈ ಚಿಹ್ನೆ ಏನನ್ನು ಸೂಚಿಸುತ್ತದೆ? ಸೊ ಇಲ್ಲಿ ನೋಡಿ, ನಿಮಗೆ ಈ ಮಾರ್ಕ್ ಬಂದು ಫುಲ್ ಬೆಂಡ್ ಆಗಿಬಿಟ್ಟಿದೆ. ಒಂಥರ ಹೆಣ್ಮಕ್ಳು ತಲೆಯಲ್ಲಿ ಪಿನ್ ಇಟ್ಕೊತಾರಲ್ಲ, ಪಿನ್ ಯಾವ ಥರ ಬೆಂಡ್ ಆಗ್ತಿರ್ತದಲ್ಲ, ಈ ಥರ ಕ್ರಾಸ್ ಆಗಿದ್ದಿರ್ತವಲ್ಲ ಪಿನ್ಗಳು, ಆ ಥರ ಬೆಂಡ್ ಥರ ಕಾಣ್ತಾ ಇದೆ ಅಲ್ವ ಇದು ನೋಡಿದರೆ. ಅದಕ್ಕೋಸ್ಕರ ಇದು ಬಲ ಹೇರ್ ಪಿನ್ ಬೆಂಡ್ ರಸ್ತೆ ಅಥವಾ ಬಲ ಹಿಮ್ಮುರಿ ರಸ್ತೆ ಅಂತೇಳಿ ಕರೀತಾರೆ. ಸೊ ನೆಕ್ಸ್ಟ್ ನೋಡಿ, ಈ ರಸ್ತೆ ಸಂಚಾರಿ ಚಿಹ್ನೆ ಏನನ್ನು ಸೂಚಿಸುತ್ತದೆ? ಸೊ ಅದು ರೈಟ್ ಸೈಡಿಗೆ ಬೆಂಡ್ ಆಗಿತ್ತು, ಇದು ಲೆಫ್ಟ್ ಸೈಡಿಗೆ ಬೆಂಡ್ ಆಗಿದೆ. ಅದರಿಂದ ಇದು ಎಡ ಹೇರ್ ಪಿನ್ ಬೆಂಡ್ ರಸ್ತೆ ಅಥವಾ ಎಡ ಹಿಮ್ಮುರಿ ರಸ್ತೆ. ನೆಕ್ಸ್ಟ್ ನೋಡೋಣ, ಈ ಚಿಹ್ನೆ ಏನನ್ನು ಸೂಚಿಸುತ್ತದೆ? ಸೊ ನೋಡಿ, ಇದರಲ್ಲೇ ನೀವು ಭಾಳಷ್ಟು ಕನ್ಫ್ಯೂಸ್ ಆಗಿಬಿಡೋದು. ಇದು ನೋಡಿ, ಮುಂದೆ ಹೋಗಿ ತಿರ್ಗಾ ಹಿಂದೆ ಬಂದು ಮತ್ತೆ ತಿರುಗಿ ಮುಂದೆ ಹೋಗಿದೆ, ಈ ಥರ ಬೆಂಡ್ ಆಗಿದೆ. ಸೊ ಇಲ್ಲಿ ನಮಗೆ ಸರಿಯಾದ ಆನ್ಸರ್ ಏನಾಗುತ್ತೆ ಅಂದರೆ ಬಲ ಹಿಮ್ಮುಖ ತಿರುವು ಆಗುತ್ತೆ. ಅಂದರೆ ಬಲಗಡೆ ತಿರುಗಿದೆಯಲ್ಲ, ಬಲಗಡೆ ಹಿಂದೆ ಬಂದು ಮತ್ತೆ ತಿರ್ಗಾ ಮುಂದೆ ಹೋಗಿದೆ, ಇದು ಬಲ ಹಿಮ್ಮುಖ ತಿರುವು ಆಗುತ್ತೆ. ನೋಡಿ, ನಿಮ್ಗೆ ಕನ್ಫ್ಯೂಸ್ ಮಾಡೋಕ್ಕೆ ಬಲಕ್ಕೆ ತಿರುಗಿ ಮತ್ತು ಮುಂದೆ ಸಾಗು, ಮುಂದೆ ಎಡ ಹಿಮ್ಮುಖ ತಿರುವು, ಈ ಥರ ಎಲ್ಲ ಕನ್ಫ್ಯೂಸ್ ಕೊಟ್ಟಿರ್ತಾರೆ. ಇದು ನಮಗೆ ಬಲಗಡೆ ಟರ್ನ್ ಆಗ್ತಾ ಇದೆ. ನೀವು ಎದುರುಗಡೆ ನಿಂತಾಗ ನಿಮ್ಗೆ ಮಾರ್ಕ್ ಕಾಣ್ತದೆ, ನಿಮ್ಮ ಬಲಗಡೆ ಏನಾರು ಟರ್ನ್ ಆಗಿತ್ತು ಅಂದ್ರೆ ಬಲ ಹಿಮ್ಮುಖ ತಿರುವು ಹಾಕ್ರಿ, ಲೆಫ್ಟ್ ಸೈಡಲ್ಲಿ ಏನು ಬೆಂಡ್ ಆಗಿತ್ತು ಅಂದ್ರೆ ಎಡ ಹಿಮ್ಮುಖ ತಿರುವು ಅಂತೇಳಿ ಹಾಕ್ರಿ. ಇಲ್ಲಿ ನೋಡಿ, ನಿಮ್ಗೆ ಸಿಗ್ನಲ್ ನೋಡಿದ್ರೆ ಗೊತ್ತಾಗುತ್ತೆ. ಸೊ ನೆಕ್ಸ್ಟ್ ನೋಡಿ, ಸೊ ನೋಡಿ, ಈ ರಸ್ತೆ ಸಂಚಾರಿ ಚಿಹ್ನೆ ಏನನ್ನು ಸೂಚಿಸ್ತದೆ? ಇಲ್ಲಿ ಎಡಗಡೆ ಬೆಂಡಾಗಿ ಮುಂದೆ ಹೋಗಿದೆ ಅಲ್ವಾ, ಸೊ ಅದಕ್ಕೆ ಇದು ಎಡ ಹಿಮ್ಮುಖ ತಿರುವು. ನೆಕ್ಸ್ಟ್ ನೋಡೋಣ, ಈ ಚಿಹ್ನೆ ಏನನ್ನು ಸೂಚಿಸುತ್ತದೆ? ಸೊ ನೋಡಿ ಫ್ರೆಂಡ್ಸ್, ಇಲ್ಲಿ 2 ಚಕ್ರ ಕಾಣ್ತಾ ಇದೆ ನಿಮಗೆ. ಇದು ಚಕ್ರ ಮಧ್ಯದಲ್ಲಿ ಒಂದು ಹೌಸಿಂಗ್ ಥರ ಕಾಣ್ತಾ ಇದೆಯಲ್ಲ, ಆ ಹೌಸಿಂಗ್ ಮೇಲೆ 6T ಅಂತೇಳಿ ಇದೆ, ಅಂದರೆ 6 ಟನ್ 6 ಟನ್ನು. ಅಂದರೆ ಇಲ್ಲಿ ಆಪ್ಷನ್ಗಳು ನೋಡ್ಬೇಕು ನೀವು. ಅಚ್ಚಿನ ಭಾರದ ಮಿತಿ ಅಂತೇಳಿ ಇದೆಯಲ್ಲ, ಇವು ಅಚ್ಚು ಅಂತೇಳಿ ಅಂತ ಕರೀತಾರೆ ಕನ್ನಡದಾಗ. ಅಚ್ಚಿನ ಭಾರದ ಮಿತಿ ಇದಕ್ಕೆ ಸರಿಯಾದ ಆನ್ಸರ್ ಆಗುತ್ತೆ. ನೆಕ್ಸ್ಟ್ ನೋಡೋಣ, ಇದಕ್ಕೆ ಸರಿಯಾದ ಆನ್ಸರು ಬಲಬದಿ ರಸ್ತೆ, ರೈಟ್ ಸೈಡಿಗೆ ಒಂದು ರೋಡ್ ಇದೆ ಅಂಥೇಳಿ. ನಿಮ್ಗೆ ಬೇರೆ ಬೇರೆ ಆಪ್ಷನ್ಗಳಿದ್ದಾವೆ, ಅವು ಯಾವ ಬೇರೆ ಹಾಕಿದರೆ ನಿಮಗೆ ಆನ್ಸರ್ ಸಿಗಲ್ಲ, ಮಾರ್ಕ್ ಸಿಗಲ್ಲ. ಬಲಬದಿ ರಸ್ತೆ ಅಂತೇಳಿ ಇದಕ್ಕೆ ಸರಿಯಾದ ಆನ್ಸರ್ ಆಗುತ್ತೆ. ಸೊ ನೆಕ್ಸ್ಟ್ ನೋಡೋಣ. ಸೊ ನೋಡಿ, ಇಲ್ಲಿ ನಿಮಗೆ ನೋಡಿದರೆ ಟಿ ಥರ ಒಂದು ಸಿಂಬಲ್ ಕಾಣ್ತಾ ಇದೆ. ಟಿ ಅಂದರೆ ಸ್ವಲ್ಪ ತುಂಡು ಇದೆ, ಫುಲ್ ಉದ್ದ ಇಲ್ಲ. ಅದಕ್ಕೋಸ್ಕರ ನೀವೇನು ಮಾಡ್ಬೇಕು, ಇಲ್ಲಿ ಆಪ್ಷನ್ ಏನೋ ಅಂತ ನೋಡ್ಕೊಳ್ಳಿ. ಅಡ್ಡ ರಸ್ತೆ ಮುಂದಿದೆ, ಕಿರಿದಾದ ರಸ್ತೆ ಮುಂದಿದೆ, ಮುಖ್ಯ ರಸ್ತೆ ಮುಂದಿದೆ. ಅಂದರೆ ಅಲ್ಲಿ ಕಿರಿದಾದ ರಸ್ತೆ ಅಂತ ಹೇಳ್ತಾರೆ, ಮುಂದೆ ನೋಡಿದರೆ ದೊಡ್ಡ ರಸ್ತೆ ಕಾಣ್ತಾ ಇದೆ, ನಾವು ಹೋಗ್ತಾ ಇರೋದು ಚಿಕ್ಕ ರಸ್ತೆ ಇದೆ. ಸೊ ಅದರಿಂದ ನಮಗಿಲ್ಲಿ ಏನು ಅರ್ಥ ಆಗ್ತಾ ಇದೆ ಅಂದರೆ ಮುಖ್ಯ ರಸ್ತೆ ಮುಂದಿದೆ, ಮೇನ್ ರೋಡ್ ಮುಂದಿದೆ ಅಂಥೇಳಿ ಇದರ ಸರಿಯಾದ ಆನ್ಸರ್. ನೆಕ್ಸ್ಟ್ ನೋಡೋಣ, ರೌಂಡ್ ಅಬೌಟು. ಸೊ ಈ ಸಂಚಾರಿ ಚಿಹ್ನೆ ಏನು ಸೂಚಿಸ್ತದಪ್ಪ ಅಂದರೆ ಮುಂದೆ ರೌಂಡು ಸರ್ಕಲ್ ಇದೆ ಅಂಥೇಳಿ ಅರ್ಥ. ಸೊ ಅದಕ್ಕೆ ಕನ್ನಡದಾಗ ಏನಂತವ್ರೆ ಅಂದರೆ ವೃತ್ತಾಕಾರದ ತಿರುವು ಅಂಥೇಳಿ ಸರಿಯಾದ ಆನ್ಸರು. ಸೊ ನೆಕ್ಸ್ಟ್ ನೋಡಿ, ಸೊ ಇದಕ್ಕೆ ನೋಡಿದರೆ ಒಂಥರ ದೋಣಿ ಥರನೋ ಒಂಥರ ಬ್ರಿಡ್ಜ್ ಥರನೋ ಯಾವ ಥರನೋ ಕನ್ಫ್ಯೂಸ್ ಆಗಿಬಿಡುತ್ತೆ. ಈ ಥರ ನಿಮಗೆ ಬಂದರೆ
ನೀವೇನು ಹಾಕಬೇಕು ಅಂದರೆ ಇದು ಅಪಾಯಕಾರಿ ಹಳ್ಳ ಸಿಂಬಲ್ ನೋಡ್ಕೊಳ್ಳಿ, ನೆನ್ಪಿಟ್ಕೊಳ್ಳಿ. ಸೊ ನೋಡಿ, ಇದು ಒಂದು ಗೇಟ್ ಥರ ಏನೋ ಕಾಣ್ತಾ ಇದೆಯಲ್ವ. ಸೊ ಇದು ಸರಿಯಾದ ಆನ್ಸರ್ ಏನಾಗುತ್ತೆ ಅಂದರೆ ಇದು ಕಾವಲುಗಾರ ಇರುವ ರೈಲ್ವೆ ಕ್ರಾಸಿಂಗ್. ಈ ಥರ ಗೇಟ್ ಥರ ಏನೋ ಇದ್ದಲ್ಲಿ ಗೇಟ್ ಕಾಯೋಕ್ಕೆ ಒಬ್ಬನು ಸೆಕ್ಯೂರಿಟಿ ಗಾರ್ಡು ಅಥವಾ ರೈಲ್ವೆ ಸಿಬ್ಬಂದಿ ಅಲ್ಲಿ ಇದ್ದಿರ್ತಾರೆ. ಕಾವಲುಗಾರ ಇರುವ ರೈಲ್ವೆ ಕ್ರಾಸಿಂಗ್. ಡೈರೆಕ್ಟಾಗಿ ರೈಲ್ವೆ ಇಂಜಿನ್ ಚಿತ್ರ ಕಾಣಿದರೆ ಅಲ್ಲಿ ಕಾವಲುಗಾರ ಇರಲ್ಲ. ನೆಕ್ಸ್ಟ್ ನೋಡಿ, ಈ ರಸ್ತೆ ಸಂಚಾರಿ ಚಿಹ್ನೆ ಏನನ್ನು ಸೂಚಿಸುತ್ತದೆ? ಸೊ ಇಲ್ಲಿ ನೋಡಿ, ನಿಮ್ಗೆ ನೋಡ್ತಾ ಒಂಥರ ವೈ ಥರ ಕಾಣ್ತಾ ಇದೆ. ಲೆಫ್ಟ್ ಸೈಡಲ್ಲಿ ನಾವು ಹೋಗ್ತಾ ಇರೋದು ಸ್ಟ್ರೈಟು, ಲೆಫ್ಟಿಗೆ ಸ್ವಲ್ಪ ಬೆಂಡಾಗಿ ವೈ ಥರ ಕಾಣ್ತಾ ಇದೆ ಅಲ್ವಾ. ಸೊ ಅದಕ್ಕಿದು ವೈ ಛೇದನ ಎಡ. ಲೆಫ್ಟ್ ಸೈಡಿಗೆ ನಾವು ಹೋಗ್ತಾ ಇರೋದು ಸ್ಟ್ರೈಟು, ಲೆಫ್ಟ್ ಸೈಡಲ್ಲಿ ಒಂದು ಸ್ವಲ್ಪ ಬೆಂಡಾಗಿದೆ ಅಲ್ವಾ, ಇದು ವೈ ಛೇದನ ಎಡ, ಸರಿಯಾದ ಆನ್ಸರ್. ನೆಕ್ಸ್ಟ್ ನೋಡೋಣ. ಸೊ ಇದು ಆಗಲೇ ಹೇಳಿದಾಗೆ ವೈ ಛೇದನ ಬಲ. ನಾವು ಹೋಗ್ತಾ ಇರೋದು ಸ್ಟ್ರೈಟು, ರೈಟ್ ಸೈಡಿಗೆ ಸ್ವಲ್ಪ ಬಾಗಿದೆ ಮತ್ತೊಂದು ರೋಡು. ಸೊ ಇದು ವೈ ಛೇದನ ಬಲ. ಸೊ ನೆಕ್ಸ್ಟ್ ನೋಡೋಣ. ಸೊ ನೋಡಿ, ಇದು ಡೈರೆಕ್ಟ್ ನಿಮಗೆ ನೋಡಿದ್ರೆ ಒಂಥರ ವೈ ಥರ ಕಾಣ್ತಾ ಇದೆ. ಫುಲ್ ವೈ ಅಲ್ಲ, ಫುಲ್ ಅಗಲ ವೈ ಇದೆ. ಪೂರ್ತಿ ವೈ ಅಲ್ಲದು, ಫುಲ್ ಅಗಲ ವೈ ಇದೆ. ಸೊ ಅದರಿಂದ ಇದು ಆಪ್ಷನ್ ಏನೋ ಅಂತೇಳಿ ನೋಡ್ಕೊಳ್ಳೋಣ. ನಿಮ್ಗೆ ಆಪ್ಷನಲ್ಲಿ ಏನಾರು ವೈ ಅಂತೇಳಿ ಬಂದಿದ್ದರೆ ವೈ ಹಾಕ್ಕೊಳ್ಳಿ. ಸೊ ವೈ ಅಂತೇಳಿ ಬಂದಿಲ್ಲ ಅಂತಂದರೆ ರಸ್ತೆ ವಿಭಜನೆ ಅಂತೇಳಿ ನೀವು ಹಾಕ್ಕೊಳ್ಬೇಕಾಗುತ್ತೆ. ಸೊ ನೆಕ್ಸ್ಟ್ ನೋಡೋಣ. ಈ ರಸ್ತೆ ಸಂಚಾರಿ ಚಿಹ್ನೆ ಏನನ್ನು ಸೂಚಿಸುತ್ತದೆ? ನಿಮಗೆ ಗೊತ್ತಿರುವ ಹಾಗೆ ಇಲ್ಲಿ ಸ್ಟ್ರೈಟ್ ರೋಡು ಇದೆ, ಜೊತೆಗೆ ರೈಟ್ ಕೂಡ ಇದೆ. ಈ ಥರ ಬ್ಲೂ ಕಲರ್ ಬಂದರೆ ಇದು ಕಂಪಲ್ಸರಿ, ಕಡ್ಡಾಯವಾಗಿರುತ್ತದೆ. ಕಡ್ಡಾಯವಾಗಿ ಮುಂದೆ ಹೋಗು ಅಥವಾ ಬಲಕ್ಕೆ ತಿರುಗು. ಸೊ ನೆಕ್ಸ್ಟ್ ನೋಡೋಣ. ಈ ಚಿಹ್ನೆ ಏನನ್ನು ಸೂಚಿಸುತ್ತದೆ? ಸೊ ಇಲ್ಲಿ ನೋಡ್ಬೋದು, ಒಂದು ಕಾರ್ ಹೋಗ್ತಾ ಇದೆ, ಆ ಕಡೆಯಿಂದ ಈ ಕಡೆ ಜರ್ಕಿ ಹೊಡ್ಕೊಂಡು ಹೋಗ್ತಾ ಇದೆ, ಅಂದರೆ ಸ್ಲಿಪ್ ಆಗಿ ಹೋಗ್ತಾ ಇದೆ. ಸೊ ಅದರ ಅರ್ಥ ಇಲ್ಲಿ ಜಾರುವ ರಸ್ತೆ ಅಂತೇಳಿ ಸರಿಯಾದ ಉತ್ತರ. ಸೊ ನೆಕ್ಸ್ಟ್ ನೋಡೋಣ. ಈ ರಸ್ತೆ ಸಂಚಾರಿ ಚಿಹ್ನೆ ಏನನ್ನು ಸೂಚಿಸುತ್ತದೆ? ಸೊ ಇಲ್ಲಿ ನೋಡ್ಬೋದು ನೀವು, ಒಂದು ಕಾರ್ ಹೋಗ್ತಾ ಇದೆ, ಅಲ್ಲಲ್ಲಿ ಸಣ್ಣ ಸಣ್ಣ ಕಲ್ಲುಗಳು ತನಕ ಕಾಣ್ತಾ ಇದೆ, ಲೂಸ್ ಇರೋದು, ಟೈಟ್ ಆಗಿಲ್ಲ, ಅದು ಎಲ್ಲ ಬಿಡಿ ಆಗಿದ್ದಾವಲ್ಲ. ಸೊ ಅದರಿಂದ ಇಲ್ಲೇನಾಗ್ತಾಯಿದೆ ಅಂದರೆ ಸರಿಯಾದ ಉತ್ತರ ಸಡಿಲವಾದ ಜಲ್ಲಿಕಲ್ಲು ರಸ್ತೆ ಅಥವಾ ಮಣ್ಣು ರಸ್ತೆ ಅಂತ ಹೇಳಿರ್ತೀವಲ್ಲ, ಸಡಿಲವಾದ ಜಲ್ಲಿಕಲ್ಲು ಸರಿಯಾದ ಉತ್ತರ. ಸೊ ನೆಕ್ಸ್ಟ್ ನೋಡೋಣ. ಸೊ ಈ ಚಿಹ್ನೆ ಏನನ್ನು ಸೂಚಿಸುತ್ತದೆ? ಒಂದು ಸೈಕಲ್ ಇದೆ, ಟ್ರ್ಯಾಕಲ್ಲಿದೆ. ಸೊ ಇದರ ಆನ್ಸರ್ ಏನಪ್ಪ ಅಂತಂದರೆ ನೋಡ್ಬೋದು ನೀವಿಲ್ಲಿ ಆಪ್ಷನ್ನು, ಸೈಕಲ್ ದಾಟುವುದು ನಿಷೇಧಿಸಲಾಗಿದೆ, ಸೈಕಲ್ ದಾಟುವುದು ಮುಂದಿದೆ, ಸೈಕಲ್ ಪ್ರವೇಶ ನಿಷೇಧಿಸಲಾಗಿದೆ. ಸೈಕಲ್ ದಾಟೋದು ನಿಷೇಧಿಸಿದ್ದಾರೆ, ಸೈಕಲ್ ಎಂಟ್ರಿ ಬಿ ನಿಷೇಧಿಸಿದ್ದಾರೆ, ಸೈಕಲ್ ದಾಟುವುದು ಮುಂದೆ ಇದೆ ಅಂಥೇಳಿ ಕೊಟ್ಟಿದ್ದಾರೆ. ಇಲ್ಲಿ ಸರಿಯಾದ ಆನ್ಸರು ಕನ್ಫ್ಯೂಸ್ ಮಾಡೋಕ್ಕೆಲ್ಲ ಸೇಮೇ ಕೊಟ್ಟಿರ್ತಾರೆ. ಸರಿಯಾದ ಆನ್ಸರ್ ಅಲ್ಲಿ ಟ್ರ್ಯಾಕ್ ಇದೆ ಅಲ್ವಾ ಕೆಳಗಡೆ, ಸೈಕಲ್ ಕೆಳಗೆ ನೋಡಿ. ಸೊ ಇದರಿಂದ ಸೈಕಲ್ ದಾಟುವುದು ಮುಂದಿದೆ, ಸರಿಯಾದ ಉತ್ತರ. ಸೊ ನೆಕ್ಸ್ಟ್ ನೋಡೋಣ. ಈ ಚಿಹ್ನೆ ಏನನ್ನು ಸೂಚಿಸುತ್ತದೆ? ಸೊ ಇಲ್ಲಿ ನೋಡ್ಬೋದು, ಒಂದು ಹಸು ಕಾಣ್ತಾ ಇದೆ. ಸೊ ಆಪ್ಷನ್ ಏನಿದೆ ನೋಡ್ಕೊಳ್ಳೋಣ. ಜಾನುವಾರು ನಿಷೇಧಿಸಲಾಗಿದೆ. ಹಸುಗಳು ಅಂದರೆ ಜಾನುವಾರುಗಳು, ದನಕರುಗಳು ಅಂತಾರೆ. ರಸ್ತೆ ಮೇಲೆ ಜಾನುವಾರುಗಳು ಮತ್ತು ದನಕರುಗಳು ಇರುವ ಸಾಧ್ಯತೆ ಇದೆ. ಜಾನುವಾರು ಮತ್ತು ದನಕರು ಸಾಗಿಸುವ ವಾಹನಗಳ ರಸ್ತೆ ಅಂತ ಇಲ್ಲಿ ಕೇಳ್ತಾ ಇದ್ದಾರೆ. ಸೊ ನಮ್ಗೆ ನೋಡ್ಬೋದು, ಇದು ಯಾವ ಚಿತ್ರ ಜಾಸ್ತಿ ನೋಡಿಲ್ಲ ಅಂತೇಳಿ ಕನ್ಫ್ಯೂಸ್ ಆಗಬೇಡಿ. ಸೊ ಇಲ್ಲಿ ಒಂದು ಸಿಂಬಲ್ ಕಾಣಿದರೆ ರಸ್ತೆ ಮೇಲೆ ಜಾನುವಾರುಗಳು ಮತ್ತು ದನಕರುಗಳು ಓಡಾಡುವ ಅಥವಾ ಇರುವ ಸಾಧ್ಯತೆಗಳು ಇದ್ದಾವೆ ಅಂತೇಳಿ ಸರಿಯಾದ ಉತ್ತರ. ನೆಕ್ಸ್ಟ್ ನೋಡೋಣ. ಈ ಚಿಹ್ನೆ ಏನನ್ನು ಸೂಚಿಸ್ತದೆ? ಇಲ್ಲಿ ನೋಡ್ಬೋದು, ಒಬ್ಬ ಹುಡುಗ ಓಡ್ತಾ ಇದ್ದಾನೆ. ಸೊ ಓಡ್ತಾ ಇದ್ದಾನೆ ಅಂತಂದರೆ ನಿಧಾನಕ್ಕೆ ಹೋಗ್ತಾ ಇದ್ದಾರೆ ಅಂದರೆ ಪಾದಚಾರಿಗಳು ಅನ್ಕೋಬೋದು. ಓಡ್ತಾ ಇದ್ದಾರೆ ಅಂದರೆ ಒಂದು ಸಿಂಗಲ್ ಸಿಂಬಲು ಇರ್ಬೋದು, ಡಬಲ್ ಜೊತೆಗೂ ಇರ್ತವೆ ಹುಡುಗರದು. ಸೊ ಅಂಥ ಟೈಮಲ್ಲಿ ಓಡ್ತಾ ಇದ್ದಾರೆ ಅಂದರೆ ಅಲ್ಲಿ ಸ್ಕೂಲ್ ಇದೆ ಅಂತೇಳಿ ಅರ್ಥ. ಸೊ ಇಲ್ಲಿ ಅದಕ್ಕೆ ಮುಂದೆ ಶಾಲೆ ಇದೆ ಅಂಥೇಳಿ ಸರಿಯಾದ ಉತ್ತರ. ಸೊ ನೆಕ್ಸ್ಟ್ ನೋಡೋಣ. ಈ ಚಿಹ್ನೆ ಏನನ್ನು ಸೂಚಿಸ್ತದೆ? ಸೊ ಇಲ್ಲಿ ನೋಡ್ಬೋದು, ಒಬ್ಬನು ಇಲ್ಲೇ ಕೆಲಸ ಮಾಡ್ತಾ ಇದ್ದಾನೆ. ಸೊ ಅದರಿಂದ ಇಲ್ಲಿ ನಮ್ಗೆ ಸರಿಯಾದ ಉತ್ತರ ಏನಾಗುತ್ತೆ ಇಲ್ಲಿ ಅಂದರೆ ಕಾರ್ಮಿಕರು ಕೆಲಸ ನಿರತರಾಗಿದ್ದಾರೆ. ಸೊ ನೆಕ್ಸ್ಟ್ ನೋಡೋಣ. ಈ ಚಿಹ್ನೆ ಏನನ್ನು ಸೂಚಿಸುತ್ತದೆ? ಸೊ ಇಲ್ಲಿ ನೋಡ್ಬೋದು, ರೈಟ್ ಸೈಡಿಗೆಲ್ಲ ನಮಗೆ ಗುಡ್ಡ ಕಾಣ್ತಾ ಇದೆ, ಲೆಫ್ಟ್ ಸೈಡಲ್ಲೆಲ್ಲ ಒಂದೊಂದು ಕಲ್ಲುಗಳು ಬಂಡೆಗಳು ಬೀಳ್ತಾ ಇದ್ದಾವೆ. ಸೊ ಅದರಿಂದ ಇಲ್ಲೇನಾಗ್ತಾಯಿದೆ ಅಂದರೆ ಬೀಳುತ್ತಿರುವ ಕಲ್ಲುಗಳು ಹಾಗೂ ಬಂಡೆಗಳು ಸರಿಯಾದ ಉತ್ತರ. ಸೊ ನೆಕ್ಸ್ಟ್ ನೋಡೋಣ.
ಈ ರಸ್ತೆ ಸಂಚಾರಿ ಚಿಹ್ನೆ ಏನನ್ನು ಸೂಚಿಸುತ್ತದೆ? ಸೊ ಇಲ್ಲಿ ನೋಡ್ಬೋದು, ಇದು ನಿಮ್ಗೆ ನೋಡಿದರೆ ಗೊತ್ತಾಗುತ್ತೆ. ಇದು ಒಂದು ದೋಣಿ. ದೋಣಿ ಅಂದರೆ ಗೊತ್ತಲ್ವ, ಬೋಟು. ಮುಂದೆ ಸೇತುವೆ ಇದೆ, ದೋಣಿ ಬಳಕೆ ಮುಂದಿದೆ, ಉಪಹಾರ ಗೃಹ ಹೊಂದಿದೆ ಆಗಿದೆ, ಇದು ಮುಂದಿದೆ ಆಗಬೇಕಾಗಿತ್ತು. ಸೊ ಇಲ್ಲಿ ಸರಿಯಾದ ಉತ್ತರ ದೋಣಿ ಬಳಕೆ ಮುಂದಿದೆ. ಇಲ್ಲಿ ಬಂದಿದೆ, ಎಲ್ಲ ಮಿಸ್ಟೇಕ್ ಆಗಿದೆ. ಸೊ ದೋಣಿ ಬಳಕೆ ಮುಂದಿದೆ ಅಂಥೇಳಿ ಇದರ ಸರಿಯಾದ ಉತ್ತರ ಆಗುತ್ತೆ. ಸೊ ನೋಡಿ, ದೋಣಿ ಏನಂತಂದರೆ ಇನ್ನು ಬೇರೆ ಬೇರೆ ಅರ್ಥಗಳಿಂದ ಕರಿಬೋದು. ನಾವೆ ಅಂಥೇಳಿ ಕರೀತಾರೆ, ಬೈತ್ರ ಅಂಥೇಳಿ ಕರೀತಾರೆ, ತಲ್ಪ ಅಂಥೇಳಿ ಕರೀತಾರೆ, ವಹಿತ್ರ ಅಂಥೇಳಿ ಕರೀತಾರೆ. ಸೊ ಅಲ್ಲಿ ನೋಡಿ, ನಿಮಗೆ ಇದರಲ್ಲಿ ಈ ಒಂದು ಕ್ವಶನ್ ಬಂದಿದ್ದರೆ ಬೇರೆ ಆನ್ಸರ್ಗಳು ಇರ್ಬೋದು. ದೋಣಿ ಬದಲಾಗಿ ನಾವೇ ಬಳಕೆ ಅಂಥೇಳಿ ಕೊಟ್ಟಿರ್ಬೋದು, ಅಥವಾ ಬೈತ್ರ ಬಳಕೆ ಅಂಥೇಳಿ ಕೊಟ್ಟಿರ್ಬೋದು. ಬೈತ್ರ ಅಂದ ತಕ್ಷಣ ನಾವು ಇದು ಹೆಸರೇ ಕೇಳಿಲ್ಲ, ಇದು ಯಾವುದು ಅಂಥೇಳಿ ಬೇರೆ ಯಾವುದೋ ಟಿಕ್ ಮಾಡಿ ನಂಬರ್ ಕಳ್ಕೊಬೇಡಿ. ಅಥವಾ ತಲ್ಪ ಅಂಥೇಳಿ ಕೊಟ್ಟಿರ್ಬೋದು, ಅಥವಾ ವಹಿತ್ರ ಅಂಥೇಳಿ ಕೊಟ್ಟಿರ್ಬೋದು. ಸೊ ನೋಡ್ಕೋಬೋದು. ಸೊ ನೆಕ್ಸ್ಟ್ ನೋಡೋಣ, ಈ ಚಿಹ್ನೆ ಏನನ್ನು ಸೂಚಿಸುತ್ತದೆ? ಸೊ ನೋಡಿ, ಒಂದು ಕಾರು ಅಪ್ ಏರ್ತಾ ಇದೆ. ಸೊ ಅಪ್ ಏರ್ತಾ ಇದೆ ಅಂದರೆ ಆಪ್ಷನ್ ನೋಡ್ಕೊಳ್ಳಿ. ಕಡಿದಾದ ಇಳಿಜಾರು. ಇಳಿಜಾರು ಅಂದರೆ ಡೌನ್, ಇಳಿಯೋದಾಗಬೇಕು. ಕಡಿದಾದ ಆರೋಹಣ ಅಥವಾ ಜಾರುವ ರಸ್ತೆಯಲ್ಲಿ ನಾವು ಕನ್ಫ್ಯೂಸ್ ಆಗಿಬಿಟ್ಟು ಅಪ್ ಏರೋ ಟೈಮಲ್ಲಿ ಸ್ಲಿಪ್ಪಾಗಿ ಹಿಂದೆ ಬರ್ಬೋದು ಅಂತೇಳಿ ಕನ್ಫ್ಯೂಸ್ ಮಾಡ್ಕೊಬೇಡಿ. ಇಲ್ಲಿ ಕಡಿದಾದ ಆರೋಹಣ ಅಂದರೆ ಫುಲ್ ಅಪ್ ಏರ್ತಾ ಇದೆ ಅಂಥೇಳಿ ಅರ್ಥ. ಇಲ್ಲಿ ಸರಿಯಾದ ಉತ್ತರ ಕಡಿದಾದ ಆರೋಹಣ. ಮೇಲೆ ಏರ್ತಾ ಇದೆ ಅಂದರೆ ಆರೋಹಣ, ಇಳಿತಾ ಇದೆ ಅಂದರೆ ಇಳಿಜಾರು. ಸೊ ನೆಕ್ಸ್ಟ್ ನೋಡೋಣ, ಈ ಚಿಹ್ನೆ ಏನನ್ನು ಸೂಚಿಸುತ್ತದೆ? ಇಲ್ಲಿ ನೋಡಿ, ಕಾರ್ ಕೆಳಗಡೆ ಇಳಿತಾ ಇದೆ. ಸೊ ಇಲ್ಲಿ ಆಪ್ಷನ್ ಕೂಡ ನೋಡಿ ನೀವು, ನದಿ ದಂಡೆ, ಜಾರುವ ರಸ್ತೆ, ಕಡಿದಾದ ಇಳಿಜಾರು. ಇಲ್ಲಿ ಸರಿಯಾದ ಉತ್ತರ ಕಡಿದಾದ ಇಳಿಜಾರು. ಸೊ ನೆಕ್ಸ್ಟ್ ನೋಡಿ, ಈ ಚಿಹ್ನೆ ಏನನ್ನು ಸೂಚಿಸುತ್ತದೆ? ಒಂದು ರೋಡ್ ಇದೆ, ಮಧ್ಯದಲ್ಲಿ ಗ್ಯಾಪ್ ಇದೆ ಹೈವೇ ರೋಡಲ್ಲಿ. ಸೊ ಅಂದರೆ ಇಲ್ಲಿ ನಮಗೇನು ಅನಿಸುತ್ತೆ? ಸರಿಯಾದ ಉತ್ತರ ರಸ್ತೆ ಮಧ್ಯೆ ನೋಡಿ. ನಮ್ಗೆ ಕನ್ಫ್ಯೂಸ್ ಮಾಡೋಕ್ಕೆ ಯಾವ ಥರ ಎಲ್ಲ ಆನ್ಸರ್ ಕೊಟ್ಟಿರ್ತಾನೆ. ಮುಂದೆ ಸೇತುವೆ ಇದೆ ಅಂಥೇಳಿ, ರಸ್ತೆ ಮಧ್ಯೆ ಒಳ ಚರಂಡಿ ಇದೆ ಅಂಥೇಳಿ. ನೋಡಿ, ಇದು ನೋಡಿದ್ರೆ ಏನೋ ಪೈಪ್ಗಳಿಗೆ ಹಾಕ್ಕೊಂಡು ಹೋಗಿದ್ದಾರೆ, ಏನು ಮಾಡಿದಾರೋ ಒಳ ಚರಂಡಿ ಮಾಡಿದ್ದಾರೆ ಅಂತ. ಚರಂಡಿಗಿನ ಮಾಡಿರೋ ರೋಡ್ ಮಧ್ಯದಲ್ಲಿ ಅಂಥೇಳಿ ಕನ್ಫ್ಯೂಸ್ ಆಗಿ ಈ ಥರ ಕೊಟ್ಟಿರ್ತಾರೆ. ಇದರ ಸರಿಯಾದ ಉತ್ತರ ರಸ್ತೆ ವಿಭಾಜಕದ ಮಧ್ಯೆ ಅಂತರವಿದೆ ಅಂತ. ಮೇನ್ ರೋಡಲ್ಲಿ ಅಲ್ಲಲ್ಲಿ ಚಿಕ್ಕ ಚಿಕ್ಕ ಗ್ಯಾಪ್ಗಳು ಕೊಟ್ಟಿರ್ತಾರೆ ಯೂ ಟರ್ನ್ಗೋಸ್ಕರ ಅಂತೇಳಿ. ಸೊ ಇದು ಸರಿಯಾದ ಉತ್ತರ ಆಗುತ್ತೆ. ಸೊ ನೆಕ್ಸ್ಟ್ ನೋಡೋಣ, ಈ ಚಿಹ್ನೆ ಏನನ್ನು ಸೂಚಿಸ್ತದೆ? ಸೊ ನೋಡಿ, ಈ ಥರ ನಿಮ್ಗೆ ಕೊಟ್ಟಿದ್ರೆ ಕನ್ಫ್ಯೂಸ್ ಹಾಕ್ಕೋಬೇಡಿ. ಇದು ಅಂಶ ಏನೋ ಇರುತ್ತಲ್ವ, 2, 3, 4 ಅಂಶಗಳು ಇದ್ದಿರ್ತವಲ್ಲ, ಸೊ ಅದು ಇದರ ಸರಿಯಾದ ಉತ್ತರ ಆಗುತ್ತೆ. ಸೊ ಇಲ್ಲಿ ಉಬ್ಬು ಅಂದರೆ ಅಂಶ, ಉಬ್ಬು ಅಥವಾ ಹೊರಟು ರಸ್ತೆ ಸರಿಯಾದ ಉತ್ತರ. ಸೊ ನೆಕ್ಸ್ಟ್ ನೋಡಿ, ಈ ಚಿಹ್ನೆ ಏನನ್ನು ಸೂಚಿಸುತ್ತದೆ? ಇಲ್ಲಿ ಪಿ ಅಂತೇಳಿ ಕೊಟ್ಟವ್ರೆ, ಕೆಳಗಡೆ ಆಟೋ ಇದೆ ಅಂದರೆ ನಿಮ್ಗೆ ಗೊತ್ತಿರುತ್ತೆ. ಪಿ ಅಂದರೆ ಪಾರ್ಕಿಂಗ್ ಅಂತೇಳಿ, ಕನ್ಫ್ಯೂಸ್ ಮಾಡ್ಕೋಬೇಡಿ. ಸೊ ಇಲ್ಲಿ ಆಟೋ ರಿಕ್ಷಾ ನಿಲ್ದಾಣ. ಸೊ ನೆಕ್ಸ್ಟ್ ನೋಡಿ, ಈ ಸಂಚಾರಿ ಚಿಹ್ನೆ ಏನನ್ನು ಸೂಚಿಸುತ್ತದೆ? ಇಲ್ಲಿ ಕೂಡ ಪಿ ಅಂತೇಳಿದೆ, ಒಂದು ಜೀಪ್ ಇದೆ. ಸೊ ಅಂದರೆ ನಾವಿಲ್ಲಿ ಏನು ತಿಳ್ಕೊಬೇಕು, ಕನ್ಫ್ಯೂಸ್ ಮಾಡೋಕ್ಕೆ ಯಾವ ಥರ ಕೊಟ್ಟಿರ್ತಾರೆ ನೋಡಿ. ಪೊಲೀಸ್ ವಾಹನಗಳ ನಿಲುಗಡೆ, ಮೇಲೆ ಪಿ ಇದೆ, ಕೆಳಗಡೆ ಜೀಪ್ ಇದೆ, ಅದು ಪೊಲೀಸ್ ನಿಂದಿರೋದು ಜಾಗ ಅಂತ ತಿಳ್ಕೊಂಡು ಬಿಡೋರು ಕೆಲವೊಂದು ಟೈಮಲ್ಲಿ. ಆ ಥರ ಅಲ್ಲ ಅದು. ಪಿ ಅಂದರೆ ಕೆಳಗಡೆ ಕಾರ್ ಇದೆ ಅಂದರೆ ಟ್ಯಾಕ್ಸಿ ಅಥವಾ ಕಾರ್ಗಳ ನಿಲ್ದಾಣ ಅಂತೇಳಿ ಸರಿಯಾದ ಉತ್ತರ, ಟ್ಯಾಕ್ಸಿ ಅಥವಾ ಕಾರು ನಿಲ್ದಾಣ. ಸೊ ನೆಕ್ಸ್ಟ್ ನೋಡೋಣ, ಈ ಚಿಹ್ನೆ ಏನನ್ನು ಸೂಚಿಸುತ್ತದೆ? ಇಲ್ಲಿ ಪಿ ಇದೆ, ಕೆಳಗಡೆ ಬೈಕ್ ಇದೆ. ಸೊ ಇಲ್ಲಿ ಸರಿಯಾದ ಉತ್ತರ ಏನಾಗುತ್ತೆ? ಸ್ಕೂಟರ್ ಮತ್ತು ಮೋಟರ್ ಸೈಕಲ್ ನಿಲುಗಡೆ ಸ್ಥಳ ಆಗುತ್ತೆ. ಕನ್ಫ್ಯೂಸಿಂಗ್ ನೋಡಿ, ಸ್ಕೂಟರ್ ಮತ್ತು ಮೋಟರ್ ಸೈಕಲ್ ನಿಷೇಧ, ಸ್ಕೂಟರ್ ಮತ್ತು ಮೋಟರ್ ಸೈಕಲ್ ದುರಸ್ತಿ, ಮೆಕ್ಯಾನಿಕ್ದ ಅಂತ ಕೇಳಕ್ಕೆ ಕೊಟ್ಟಿದ್ದಾನೆ. ಇಲ್ಲಿ ಪಿ ಅಂತೇಳಿ ಇದೆಯಲ್ವ, ಪಾರ್ಕಿಂಗ್ ಅಂತೇಳಿ ಅರ್ಥ, ನಿಲುಗಡೆ ಸ್ಥಳ ಆಗುತ್ತೆ. ಸೊ ನೆಕ್ಸ್ಟ್ ನೋಡಿ, ಇಲ್ಲಿ ಪಿ ಅಂತೇಳಿ ಕೊಟ್ಟು ಲೆಫ್ಟ್ ಟು ರೈಟ್ ಎರಡು ಕಡೆ ಆರೋ ಮಾರ್ಕ್ ಕೊಟ್ಟಿದ್ದಾನೆ. ಅದರ ಅರ್ಥ ಇಲ್ಲಿ ಎರಡೂ ಬದಿಯಲ್ಲಿ ವಾಹನ ನಿಲ್ಲಿಸಬಹುದು. ನೆಕ್ಸ್ಟ್ ನೋಡೋಣ, ಇಲ್ಲಿ ನೋಡಿ ಒಂದು ಟಿ ಥರ ಇದೆ, ಮುಂದೆ ರೆಡ್ ಮಾರ್ಕ್ ಇದೆ, ಹಿಂದೆ ಬ್ಲಾಕ್ ಇದೆ, ಮುಂದೆ ರೆಡ್ ಇದೆ ಅಂದರೆ ಮುಂದೆ ರಸ್ತೆ ಇಲ್ಲ ಅಂತ ಅರ್ಥ, ಅಂದರೆ ನೇರ ರಸ್ತೆ ಇಲ್ಲ. ನೆಕ್ಸ್ಟ್ ನೋಡೋಣ, ಸೊ ಈ ಚಿಹ್ನೆ ಏನು ಸೂಚಿಸ್ತದೆ? ಇಲ್ಲಿ ಲೆಫ್ಟಲ್ಲಿ ಒಂದು ರೋಡ್ ಹೋಗಿ ಲೆಫ್ಟ್ ಸೈಡಲ್ಲಿ ರೆಡ್ ಮಾರ್ಕ್ ಕೊಟ್ಟವನೆ ಅಂದರೆ ಎಡ ತಿರುವು ಅಥವಾ ಮುಂದೆ ಸೇತುವೆ ಇದೆ ಅಥವಾ ಯಾವುದೇ ಬದಿ ರಸ್ತೆ ಇಲ್ಲ. ಅಂದರೆ ಬದಿ ಅಂದರೆ ಲೆಫ್ಟ್ ರೈಟ್ ಯಾವುದೇ ಇರಲಿ, ಯಾವುದೇ ಬದಿ
ರಸ್ತೆ ಇಲ್ಲ, ಸ್ಟ್ರೈಟ್ ಮಾತ್ರ ಹೋಗ್ಬೋದು. ಸೊ ನೆಕ್ಸ್ಟ್ ಈ ಚಿಹ್ನೆ ಏನನ್ನು ಸೂಚಿಸುತ್ತದೆ? ಸೊ ಇಲ್ಲಿ ನೋಡ್ಬೋದು ನೀವು, ಒಂಥರ ರೈಲ್ವೆ ಗೇಟ್ ಥರ, ರೈಲ್ವೆ ಬರೋ ಟೈಮಿಗೆ ಗೇಟ್ ಹಾಕಿಬಿಡ್ತಾರೆ, ಗಾರ್ಡ್ಗಳು ಇರ್ತಾರೆ ಅಂತೇಳಿ ಈ ಥರ ಕನ್ಫ್ಯೂಸ್ ಮಾಡ್ಕೋಬೇಡಿ. ಅಥವಾ ತೂಕ ಮಾಡೋ ಯಂತ್ರ ಇರುತ್ತಲ್ವ ಆ ಥರ ಅಂತೇಳಿ ತಿಳ್ಕೊಬೇಡಿ. ಸೊ ಇದರ ಸರಿಯಾದ ಉತ್ತರ ಮುಂದೆ ರಸ್ತೆ ತಡೆ ಇದೆ. ನೆಕ್ಸ್ಟ್ ನೋಡೋಣ, ಈ ಚಿಹ್ನೆ ಏನನ್ನು ಸೂಚಿಸುತ್ತದೆ? ಸೊ ಇದು ಸರಿಯಾದ ಉತ್ತರ ಅಗಲದ ಮಿತಿ. ಸೊ ನೆಕ್ಸ್ಟ್ ನೋಡೋಣ, ನೋಡಿ ಈ ಚಿಹ್ನೆ ಏನನ್ನು ಸೂಚಿಸುತ್ತದೆ? ಇಲ್ಲೊಂದು ನಿಮ್ಗೆ ಬೆಡ್ ಕಾಣ್ತಾ ಇದೆ. ಸೊ ಇದು ಬರೀ ಬೆಡ್ ಕಾಣ್ತಾ ಇದೆ ಅಂದರೆ ಇದರ ಆನ್ಸರ್ ಏನಾಗಿರುತ್ತೆ ಅಂದರೆ, ಇಲ್ಲಿ ನೋಡಿ ಕನ್ಫ್ಯೂಸಿಗೆ ಕೊಟ್ಟಿರ್ತಾನೆ, ಆಸ್ಪತ್ರೆನ ಅಥವಾ ವಿಶ್ರಾಂತಿ ಗೃಹನ ಅಥವಾ ಉಪಹಾರ ಗೃಹನ ಅಂತೇಳಿ. ಸೊ ಇಲ್ಲಿ ಸರಿಯಾದ ಉತ್ತರ ಬರೀ ಬೆಡ್ ಮಾತ್ರ ಕಾಣಿದರೆ ಇದು ವಿಶ್ರಾಂತಿ ಗೃಹ, ರೆಸ್ಟ್ ರೂಮ್. ಸೊ ನೆಕ್ಸ್ಟ್ ನೋಡೋಣ, ನೋಡಿ ಬರೀ ನಿಮ್ಗೆ ಪ್ಲಸ್ ಮಾರ್ಕ್ ಕಾಣ್ತಾ ಇದೆ. ಸೊ ಪ್ಲಸ್ ಮಾರ್ಕ್ ಕಾಣ್ತಾ ಇದೆ ಅಂದರೆ ಬರೀ ಪ್ಲಸ್ ಮಾತ್ರ ಇದೆ. ಸೊ ಅಂದರೆ ನಿಮಗೆ ಫಸ್ಟ್ ಏಡ್, ಪ್ರಥಮ ಚಿಕಿತ್ಸಾ ಕೇಂದ್ರ ಮಾತ್ರ ಇದೆ ಅಂತೇಳಿ ಅರ್ಥ. ಸೊ ನೆಕ್ಸ್ಟ್ ನೋಡೋಣ, ಇಲ್ಲಿ ನೋಡಿ ಪ್ಲಸ್ಸು ಇದೆ, ಆಮೇಲೆ ಒಂದು ಬೆಡ್ ಕೂಡ ಇದೆ, ಮಂಚ ಇದೆ, ಕಾಟ್ ಇದೆ, ಏನಂತೀರಿ ನೀವು? ಸೊ ಅದು ಕೂಡ ಇದೆ. ಸೊ ಅಂದರೆ ಪ್ಲಸ್ಸು ಪ್ಲಸ್ ಕಾಟು ಎಲ್ಲ ಇದ್ದರೆ ಇಲ್ಲಿ ಆಸ್ಪತ್ರೆ ಇದೆ ಅಂತೇಳಿ ಅರ್ಥ. ಸೊ ನೆಕ್ಸ್ಟ್ ನೋಡೋಣ, ಸೊ ಈ ಚಿಹ್ನೆ ನೋಡಿ, ರೋಡಲ್ಲಿ ಹೋಗ್ತಾ ಇರಬೇಕಾದ್ರೆ ಸ್ವಲ್ಪ ಇಲ್ಲಿ ಚಿಕ್ಕದಾಗಿದೆ ಅಲ್ವಾ, ಮತ್ತು ಮುಂದಾಗಲ ಇದೆ, ಹಿಂದೆ ಕೂಡ ಅಗಲ ಇದೆ, ಮಧ್ಯದಲ್ಲಿ ಮಾತ್ರ ಚಿಕ್ಕದಾಗಿದೆ ಅಂದರೆ ಆ ಥರ ಬ್ರಿಡ್ಜ್ಗಳು ಏನೋ ಇದ್ದಿರ್ತಾವಲ್ಲ ಆ ಥರ ಆಗಿರ್ತವೆ. ಸೊ ಇಲ್ಲಿ ಇದಕ್ಕೆ ಸರಿಯಾದ ಆನ್ಸರು ನಾವು ಕಿರಿದಾದ ಸೇತುವೆ, ಚಿಕ್ಕದೊಂದು ಬ್ರಿಡ್ಜ್ ಇದೆ ಅಂತೇಳಿ ಅರ್ಥ. ನೆಕ್ಸ್ಟು ನಿಮಗೆಲ್ಲ ಇದು ಗೊತ್ತೇ ಇದೆ, ಇಲ್ಲಿ ಹಾರನ್ ನಿಷೇಧಿಸಲಾಗಿದೆ, ಕಡ್ಡಾಯವಾಗಿ ಶಬ್ದ ನಿಷೇಧಿಸಲಾಗಿದೆ, ಕಂಪಲ್ಸರಿ ಹಾರ್ನ್ ಹೊಡಿಯಲೇಬಾರ್ದು ಅಂತೇಳಿ. ಯಾವ ಜಾಗದಾಗ ಬರ್ತಾವಂದರೆ ಹಾರ್ನ್ ಹೊಡಿಬಾರ್ದು ಅಂಥೇಳಿ, ಹಾಸ್ಪಿಟಲ್ಲು ಆಮೇಲೆ ಕೋರ್ಟು ಅಂತ ಒಂದು ಪ್ಲೇಸ್ಗಳದಾಗ ಹಾರ್ನ್ ಹೊಡಿಲೇಬಾರ್ದು. ಸೊ ನೆಕ್ಸ್ಟ್ ನೋಡೋಣ, ಸೊ ನಿಮಗೆಲ್ಲ ಗೊತ್ತೇ ಇದೆ, ಇದು ಬಲ ತಿರುವು ನಿಷೇಧಿಸಿದೆ. ಸೊ ನೆಕ್ಸ್ಟ್ ನೋಡೋಣ, ಸೊ ಪಿ ಏನು ಬಂತು, ಮಾರ್ಕ್ ಕೊಟ್ಟಿದ್ದಾನೆ ಕೆಳಗಡೆ. ಸೊ ಅದರಿಂದ ಇದೇನು, ಬಲ ಬದಿಯಲ್ಲಿ ವಾಹನ ನಿಲುಗಡೆ, ಮಾರ್ಕ್ ಕೊಟ್ಟಿದ್ದೀನಲ್ಲ ರೈಟ್ ಸೈಡಿಗೆ, ಬಲ ಬದಿ ಮಾತ್ರ ವಾಹನ ನಿಲುಗಡೆ, ಪಾರ್ಕಿಂಗ್ ಮಾಡಬಹುದು. ಸೊ ನೆಕ್ಸ್ಟ್ ನೋಡೋಣ, ಸೊ ಇಲ್ಲಿ ನೋಡಿ ಒಬ್ಬರು ರೋಡ್ ಕ್ರಾಸ್ ಮಾಡ್ತಾ ಇದ್ದಾರೆ, ಜೀಬ್ರಾ ಕ್ರಾಸಿಂಗ್ ಮೇಲೆ. ಸೊ ಅದರಿಂದ ನೋಡಿ ಆಪ್ಷನ್ಗಳು ನೋಡಿ, ಪಾದಚಾರಿಗಳು ನಿಷೇಧಿಸಿದೆ, ಪಾದಚಾರಿಗಳು ದಾಟುವ ಸ್ಥಳ, ಪಾದಚಾರಿಗಳು ದಾಟಬಹುದು, ಎಲ್ಲ ಅದಕ್ಕೆ ಸಂಬಂಧಪಟ್ಟ ಹಾಗೆ. ಇಲ್ಲೇನಂದರೆ ಕೆಳಗಡೆ ಜೀಬ್ರಾ ಕ್ರಾಸ್ ಇದೆಯಲ್ವಾ, ಸೊ ಅದರಿಂದ ಇಲ್ಲಿ ಜೀಬ್ರಾ ಕ್ರಾಸ್ ಯಾರಿಗೋಸ್ಕರ ಮಾಡಿರ್ತಾರೆ, ಪಾದಚಾರಿಗಳು ದಾಟುವಗೋಸ್ಕರ ಮಾಡಿರ್ತಾರೆ, ಅದಕ್ಕೋಸ್ಕರ ಅದು ಪಾದಚಾರಿ ದಾಟುವ ಸ್ಥಳ ಆಗಿರುತ್ತೆ. ನೆಕ್ಸ್ಟ್ ನೋಡಿ, ನಿಮಗೆ ಇದೆಲ್ಲ ಗೊತ್ತೇ ಇದೆ, ಒಂದು ಯು ಇದೆ, ಯುಗೆ ಅಡ್ಡ ಮಾರ್ಕ್ ಹಾಕಿದರೆ ಅಂದರೆ ಇಲ್ಲಿ ಯು ಟರ್ನ್ ಮಾಡ್ಕೊಳ್ಳೋ ಹಾಗಿಲ್ಲ. ಸೊ ಅದರಿಂದ ಇದು ಯು ತಿರುವು ನಿಷೇಧಿಸಿದೆ. ನೆಕ್ಸ್ಟ್ ನೋಡೋಣ, ಸೊ ನೋಡಿ ಹೋಗೋ ಮಾರ್ಕ್ ಮೇಲೆ ಅಡ್ಡ ಇದೆ, ಬರೋ ಮಾರ್ಕ್ ಮೇಲೆ ಅಡ್ಡಗೆರೆ ಇಲ್ಲ, ಅಂದರೆ ಇಲ್ಲಿ ಅದರರ್ಥ ಏಕಮುಖ ಸಂಚಾರ. ಸೊ ನೆಕ್ಸ್ಟ್ ನೋಡೋಣ, ಸೊ ನೋಡಿ ಈ ಥರ ನಿಮ್ಗೆ ಏನಾದ್ರು ಸಿಂಬಲ್ ಬಂದರೆ ನೀವು ಇದಕ್ಕೆ ದಾರಿ ಬಿಡಿ ಅಥವಾ ದಾರಿ ಕೊಡಿ ಅಂತೇಳಿ ಆನ್ಸರ್ ಮಾಡಬೇಕಾಗುತ್ತೆ. ಸೊ ನೆಕ್ಸ್ಟ್ ನೋಡೋಣ, ಸೊ ನೋಡಿ ಈ ಥರ ಬ್ಲೂ ಕಲರ್ ಬಂದರೆ ಇದು ಕಂಪಲ್ಸರಿ, ಇಲ್ಲಿ ಸರಿಯಾದ ಥರ ಕಡ್ಡಾಯವಾಗಿ ಎಡಕ್ಕೆ ಚಲಿಸಿ. ನೋಡಿ ಎಡಕ್ಕೆ ಚಲಿಸಿ ಅಂತೇಳಿ ಆಪ್ಷನ್ ಇದೆ, ಎಡಕ್ಕೆ ರಸ್ತೆ ಇಲ್ಲ ಅಂತೇಳಿ ಇದೆ, ಕಡ್ಡಾಯವಾಗಿ ಎಡಕ್ಕೆ, ಅದು ಕಡ್ಡಾಯ ಅಂತೇಳಿ ಇರೋದಲ್ಲ, ಕಂಪಲ್ಸರಿ ಅಂದರೆ ಕಡ್ಡಾಯ. ಬ್ಲೂ ಕಲರ್ ಬಂದರೆ ಕಡ್ಡಾಯ ಅಂತೇಳಿ ಆಪ್ಷನ್ ಇರ್ತವೆ, ಅದಕ್ಕೆ ಚೂಸ್ ಮಾಡ್ಕೋಬೇಕು ನಾವು. ಸೊ ನೆಕ್ಸ್ಟ್ ನೋಡೋಣ, ಈ ರಸ್ತೆ ಸಂಚಾರಿ ಚಿಹ್ನೆ ಏನನ್ನು ಸೂಚಿಸ್ತದೆ? ಸೊ ಇದೆಲ್ಲ ನಿಮ್ಗೆ ಗೊತ್ತಿದೆ, ರೆಡ್ ಮಾರ್ಕ್ ಬಂದರೆ ನಿಲ್ಲಿಸಿ. ಸೊ ನೋಡಿ ಸ್ನೇಹಿತರೆ, ಈ ಥರ ಎಲ್ಲ ನಿಮಗೆ ಇವುಗಳ ನೀವು ನೋಡ್ಕೊಂಡಿದ್ಮೇಲೆ ಇಲ್ಲೇ ನೀವು ಈ ಥರ ಎಲ್ಲ ಬಾಕ್ಸ್ಗಳೇನು ಕೊಟ್ಟಿದ್ದೀನಲ್ಲ ನಾನು, ಈ ಥರ ಬಾಕ್ಸ್ಗಳು ಯಾವುದು ನಿಮ್ಗೆ ಸರಿ ಅನ್ಸರಿದೆ ಅದ್ರ ಮೇಲೆ ನೀವು ಟಿಕ್ ಮಾಡ್ತಾ ಹೋಗ್ರಿ. ಟಿಕ್ ಮಾಡ್ತಾ ಹೋಗಿ ಲಾಸ್ಟಲ್ಲಿ ಇದು ಸಬ್ಮಿಟ್ ಅಂತಿರುತ್ತೆ, ಸಬ್ಮಿಟ್ ಅಂತ ಕೊಟ್ಟರೆ ನೀವು ಎಷ್ಟು ಮಾರ್ಕ್ಸ್ ತೊಗೊಂಡ್ರಿ, ಇದರಲ್ಲಿ ನೀವು
ನೀವು ಎಷ್ಟೆಷ್ಟು ಇಂಪ್ರೂವ್ ಆಗಿದ್ದೀರಿ ಅಂತೇಳಿ ನಿಮ್ಮನ್ನು ನೀವೇ ಪರೀಕ್ಷೆ ಮಾಡ್ಕೊಳ್ಬೋದು. ಸೊ ಇದರ ಒಂದು ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಸೊ ನೀವು ಅಲ್ಲಿ ಕ್ಲಿಕ್ ಮಾಡುವ ಮುಖಾಂತರ ಮತ್ತು ತಿರ್ಗಿ ಇವು ನಿಮಗೆ ಸಿಗ್ನಲ್ಗಳು ಬರ್ತವೆ. ನೀವು ಟಿಕ್ ಮಾಡ್ತಾ ನೋಡ್ಕೊಂಡು ಟಿಕ್ ಮಾಡ್ತಾ ಹೋಗ್ಬೋದು. ಕೊನೆಗೆ ಸಬ್ಮಿಟ್ ಮಾಡಿಕೊಟ್ರೆ ಆಮೇಲೆ ನಿಮಗೆ ಅಲ್ಲಿ ನಿಮ್ಮ ಮಾರ್ಕ್ಸ್ಗಳು ಎಷ್ಟು ಬಂದವು, ಎಷ್ಟು ಕರೆಕ್ಟ್ ಇದೆ, ಎಷ್ಟು ಕರೆಕ್ಟ್ ಆಗಿದ್ದಾವೆ, ಎಷ್ಟು ತಪ್ಪಾಗಿದ್ದಾವೆ ಅಂತೇಳಿ ನೀವೇ ಅಲ್ಲಿ ನೀವು ಚೆಕ್ ಮಾಡ್ಕೋಬೋದು ಸ್ನೇಹಿತರೆ. ಸೊ ಅದರಿಂದ ನನ್ನ ಚಾನಲ್ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳುತ್ತಾ, ಮಾಹಿತಿ ಇಷ್ಟ ಆಗಿದರೆ ಲೈಕ್ ಮಾಡಿ. ಎಲ್ಲರೂ ನಿಮ್ಮ ಟ್ರ್ಯಾಕ್ ಟೆಸ್ಟಿಂಗ್ ದಿನ ಹೋಗಿ ಟ್ರ್ಯಾಕ್ ಟೆಸ್ಟ್ ಹೊಡೀರಿ, ಜೊತೆಗೆ ಒಳ್ಳೆಯ ಸ್ಕೋರ್ ಮಾಡ್ಕೊಳ್ಳಿ ಅಂತ ಹೇಳುತ್ತಾ, ಸೊ ಎಲ್ಲರಿಗೂ ಒಳ್ಳೆಯದಾಗಲಿ. ಮತ್ತೆ ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ. ನಿಮ್ಮದು ಏನಾರ ಅನಿಸಿಕೆ ಅಭಿಪ್ರಾಯಗಳಿದ್ದರೆ ಖಂಡಿತವಾಗ್ಲೂ ನೀವು ಕಾಮೆಂಟಲ್ಲಿ ಕೇಳ್ಬೋದು ಅಂತ ಹೇಳ್ತಾ ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಧನ್ಯವಾದ.